ಹರೇ ಕೃಷ್ಣ, ಮ್ಯೂಟ್ ಮಾಡಿ ಇದು ಉಷಾರಾಣಿ ಅವ್ರನ್ನ. ವಿಡಿಯೋ ಎನೇಬಲ್ ಆಗಿಲ್ಲ ನೋಡಿ ನನ್ನ ಇದಕ್ಕೆ. ಹರೇ ಕೃಷ್ಣ, ನಮಗೆಲ್ಲರಿಗೂ ಸುಸ್ವಾಗತ. ಭಗವದ್ಗೀತೆಯ ಈ ಒಂದು ಎರಡನೇ ದಿನದ ಎರಡನೇ ತರಗತಿಯನ್ನ ನಾವೀಗ ಶುರು ಮಾಡ್ತಾ ಇದೀವಿ. ಸೊ ಇಂದಿನ ತರಗತಿನಲ್ಲಿ ಪೂಜ್ಯರಾದಂತಹ ಸುವರ್ಣ ಗೌರಹರಿದಾಸರವರು ನಮಗೆ ಮೊದಲನೇ ತರಗತಿನಲ್ಲಿ ಯಾವ ರೀತಿ ಭಗವದ್ಗೀತೆ ನಮ್ಮ ಜೀವನದ ಒಂದು ಕೈಪಿಡಿ, ಅಂದರೆ ಮ್ಯಾನ್ಯುಯಲ್ ಫಾರ್ ಮ್ಯಾನ್ಕೈಂಡ್ ಅನ್ನೋದನ್ನ ತಿಳಿಸ್ಕೊಟ್ರು. ಯಾವ ರೀತಿ ನಾವು ಭಗವದ್ಗೀತೆಯನ್ನ ಅಧ್ಯಯನ ಮಾಡೋದ್ರಿಂದ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದಲ್ಲಿ ಉನ್ನತಕ್ಕೆ ಏರಬಹುದು, ಅಧ್ಯಯನ ಮಾಡಲಿಲ್ಲ ಅಂದ್ರೆ ಯಾವ ರೀತಿ ನಾವು ಅಧಪತನಕ್ಕೂ ಸಹ ಬರ್ತೀವಿ ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ರು. ಭಗವದ್ಗೀತೆ ಸ್ವತಃ ದೇವತಮ ಪರಮ ಪುರುಷನಾದಂತಹ ಶ್ರೀಕೃಷ್ಣ ನಮಗೋಸ್ಕರ ತನ್ನ ಸಂದೇಶವನ್ನ ಹೇಳೋದಕ್ಕೋಸ್ಕರ ಸುಮಾರು 700 ಶ್ಲೋಕಗಳಲ್ಲಿ 18 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ನಮಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಭಗವಂತನ ಒಂದು ರೂಪವಾದಂತಹ ಅವತಾರವಾದಂತಹ ವೇದವ್ಯಾಸರು ಮಹಾಭಾರತದ ಒಂದು ಭಾಗವಾಗಿ ಈ ಒಂದು ಭಗವದ್ಗೀತೆಯನ್ನ ನಮಗೋಸ್ಕರ ಅದನ್ನ ರಚಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ನಮ್ಮ ಜೀವನದಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ಆಧ್ಯಾತ್ಮಿಕ ಒಂದು ವಿಷಯನ ನಾವು ಅಧ್ಯಯನ ಮಾಡಬೇಕು, ಭೌತಿಕ ವಿಷಯನ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ, ಆಧ್ಯಾತ್ಮಿಕ ವಿಷಯನ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ಭಗವದ್ಗೀತೆಯಲ್ಲಿ ಸುಮಾರು 5 ಮುಖ್ಯವಾದಂತಹ ಒಂದು ವಿಷಯಗಳು ಚರ್ಚಿತವಾಗಿದೆ. ಆ ಒಂದು ವಿಷಯಗಳಲ್ಲಿ ಮೊದಲನೇದಾಗಿ ನಾನು ಅಂದರೆ ಯಾರು, ಭಗವಂತ ಅಂದ್ರೆ ಸಾರಿ ಭಗವಂತ ಅಂದ್ರೆ ಯಾರು, ಮತ್ತು ಈ ಪ್ರಕೃತಿ ಅಂದ್ರೆ ಏನು, ನಾವು ಮಾಡುವಂತ ಒಂದು ಕೆಲಸ ಏನಿದೆ ಅಂದ್ರೆ ಕರ್ಮ ಅಂದ್ರೆ ಏನು, ಮತ್ತು ಇವನ್ನೆಲ್ಲ ನಡೆಸ್ತಾ ಇರುವಂತ ಒಂದು ಕಾಲ, ಈ ಒಂದು ಕಾಲ ಅಂದ್ರೆ ಏನು ಅನ್ನೋದನ್ನ ಈ 5 ಮುಖ್ಯ ವಿಷಯಗಳನ್ನ ಭಗವದ್ಗೀತೆಯಲ್ಲಿ ಚರ್ಚಿಸಲಾಗಿದೆ. ಸೊ ಇಂದಿನ ಒಂದು ತರಗತಿನಲ್ಲಿ ಪೂಜ್ಯರಾದಂತಹ ಚಕ್ರಪಾಣಿ ಕೃಷ್ಣದಾಸರವರು ನಮ್ಮೊಂದಿಗಿದ್ದಾರೆ. ಸೊ ಈಗ ಮೊದಲನೆಯ ಒಂದು ವಿಷಯವಾದಂತಹ ನಾನು ಯಾರು ಅನ್ನೋದ್ರ ಬಗ್ಗೆ ಪ್ರಭುಗಳು ನಮಗೋಸ್ಕರ ಹೇಳ್ಕೊಡ್ತಾರೆ. ಸೊ ಪೂಜ್ಯರಾದಂತಹ ಚಕ್ರಪಾಣಿ ಕೃಷ್ಣದಾಸರವರು ಬಿಟೆಕ್ ಮತ್ತು ಎಂಟೆಕ್ ನ NIT ಸುರತ್ ಕಲ್ಲಿಂದ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವರು ಎಂಟೆಕ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಸಹ ಆಗಿದ್ದಾರೆ. ಸೊ 2005 ಅಂದ್ರೆ 2005ರಲ್ಲೇ ಪೂಜ್ಯರಾದಂತಹ ರಾಧೇಶ್ಯಾಮ್ ಪ್ರಭುಗಳ ಒಂದು ಪ್ರಚಾರದಿಂದ ಪ್ರೇರೇಪಿತರಾಗಿ ಕೃಷ್ಣ ಪ್ರಜ್ಞೆನಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಅಲ್ಲಿಂದ ಸುಮಾರು 20 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಅಧ್ಯಯನ ಮಾಡುತ್ತಾ ಅನೇಕ ಒಂದು
ಭಕ್ತರಿಗೆ ಮಾರ್ಗದರ್ಶನವನ್ನು ಸಹ ಅವರು ನೀಡುತ್ತಾ ಇದ್ದಾರೆ. ಸೊ ಇಂಥ ಒಂದು ಆ, ಅವ್ ಪೂಜ್ಯರಾದಂತಹ ಮತ್ತು ಹಿರಿಯರಾದಂತಹ ಒಂದು ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಒಂದು 2ನೇ ಒಂದು ತರಗತಿನ ಶುರು ಮಾಡ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸೊ ವೆಲ್ಕಮ್ ಪ್ರಭು, ವೆಲ್ಕಮ್ ಟು ಯು. ಸೊ ಹೇ ಕೃಷ್ಣ, ನನ್ನ ವಾಯ್ಸು ನನ್ನ ಸ್ಕ್ರೀನ್ ಎರಡು ಸರಿಯಾಗಿ ಕಾಣಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭು. ಸ್ವಲ್ಪ ಡೌನ್ ಮಾಡ್ಬೋದು ನಿಮ್ಮ ಇದನ್ನ ಮಾನಿಟರ್. ಹಾ ಇವಾಗ ಇಂಪ್ರೂವ್ ಆಯ್ತಾ? ಹಾ ಎಸ್ ಪ್ರಭು. ಇನ್ನೊಂದ್ ಸ್ವಲ್ಪ ಚೇಂಜ್ ಮಾಡ್ಲಾ? ಸಾಕಾ? ಇನ್ ಸ್ವಲ್ಪ ಈಗ? ಹಾ ಪ್ರಭು, ಎಸ್ ಎಸ್ ಖಂಡಿತ ಪ್ರಭು. ಶುರು ಮಾಡ್ಕೊಳ್ಳೋದಾ? ಹಾ ಪ್ರಭು, ಖಂಡಿತ, ದಯವಿಟ್ಟು. ಹರೇ ಕೃಷ್ಣ. ಎಲ್ಲ ಗೀತೆಯ ಬಗ್ಗೆ ತಿಳ್ಕೊಳ್ಳುವಂತ ಉತ್ಸಾಹ ಇದ್ದು ಸೇರಿರುವಂತ ಎಲ್ಲ ಜನರಿಗೂ ನಮ್ಮ ಕಡೆಯಿಂದ ಆದರದ ಸ್ವಾಗತ, ಆದರದ ಪ್ರಣಾಮಗಳು. ಈಗ ಸೇರಿರುವಂತಹ ಈ ಒಂದು ಸೆಮಿನಾರಿನಲ್ಲಿ ಬಹಳಷ್ಟು ಜನರು ವಯಸ್ಸಿನಲ್ಲಿ ನಮ್ಮೆಲ್ಲರಿಗಿಂತ ಹಿರಿಯರಿರ್ತೀರಾ. ಬಹಳಷ್ಟು ಜನರು ತಮ್ಮ ವಿದ್ಯೆಯಲ್ಲಿ ನಮಗಿನ ಮುಂದೆ ಇರ್ತೀರಾ, ನಿಮ್ಮ ಸಾಧನೆಗಳಲ್ಲಿ ಮುಂದೆ ಇರ್ತೀರಾ. ಆದ್ರೆ ನಾವು ಭಗವಂತನ ಏನು ಈ ದಿವ್ಯ ಜ್ಞಾನ ಇದೆ ಗೀತೆಯಲ್ಲಿ, ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀವಿ. ನಿಮ್ಮ ಜೊತೆಗೆ ಒಬ್ಬರಾಗಿ ನಮ್ಮ ಗುರುಗಳಿಂದ ನಾವೇನ್ ಕೇಳಿ ತಿಳ್ಕೊಂಡಿದ್ದೀವಿ, ಅನುಭವಿಸಿದೀವಿ, ಅದು 4 ಮಾತುಗಳನ್ನ ಹಂಚ್ಕೋತಾ ಇದ್ದೀವಿ. ಅದರಿಂದ ಬನ್ನಿ, ದಯವಿಟ್ಟು ಎಲ್ಲರೂ ಈ ಒಂದು ದಿವ್ಯವಾದ ಗೀತಾ ಅಮೃತ ಅಂತ ಕರಿತೀವಿ, ಗೀತೆನ ಅಮೃತಕ್ಕೆ ಹೋಲಿಸ್ತೀವಿ. ಯಾಕಂದ್ರೆ ಸಾಮಾನ್ಯವಾಗಿ ದೇವತೆ ಮತ್ತು ದಾನವರು ಯುದ್ಧ ಮಾಡ್ತಾ ಇದ್ದಾಗ ದೇವತೆಗಳು ಯಾವಾಗ ವಿಜಯಶಾಲಿ ಆಗ್ತಾ ಇದ್ರು ಅಂದ್ರೆ ಅಮೃತವನ್ನು ಪಾನ ಮಾಡಿದಾಗ. ಅಂದ್ರೆ ಅಮೃತವನ್ನು ಪಾನ ಮಾಡಿದಾಗ ಅವರ ಶಕ್ತಿ, ಅವರ ತೇಜಸ್ಸು ಎಲ್ಲ ವೃದ್ಧಿ ಆಗ್ತಾ ಇತ್ತು, ಹಾಗೂ ಅವರಿಗೆ ಮರಣ ಇರ್ತಾ ಇರಲಿಲ್ಲ. ಈ ಅಮೃತ ಪಾನ ಮಾಡಿ ಅವರು ದಾನವರ ಜೊತೆ ಯುದ್ಧ ಮಾಡಿದಾಗೆಲ್ಲ ಗೆಲ್ತಾ ಇದ್ರು. ಅದೇ ರೀತಿ ಗೀತೆ ಅನ್ನೋದು ಅಮೃತ. ಜೀವನ ಅನ್ನೋದು ಸಂಘರ್ಷ, ನಮ್ಗೆಲ್ಲ ಗೊತ್ತಿದೆ. ಎಲ್ಲವೂ ಸುಸೂತ್ರವಾಗಿ ನಡೆಯೋದಿಲ್ಲ. ಏಳು ಬೀಳು, ಬೇರೆ ಬೇರೆ ಸಮಸ್ಯೆಗಳು, ಚಾಲೆಂಜಸ್ ಎಲ್ಲ ಬರ್ತಾ ಇರುತ್ತೆ ಜೀವನದಲ್ಲಿ. ಎಲ್ಲವನ್ನು ನಾವು ಒಂದು ಗೀತೆಯ ಮಾರ್ಗದರ್ಶನದಲ್ಲಿ ಎದುರಿಸ್ತೀವಿ. ಹೇಗೆ ದೇವತೆಗಳು ಅಮೃತ ಕುಡಿದು ಜಯಶಾಲಿ ಆದ್ರೂ, ಈ ಗೀತೆಯನ್ನು ಅಮೃತ ನಾವು ಕುಡಿದ್ರೆ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೂ ಒಂದು ಸೂಕ್ತವಾದ ಪರಿಹಾರ ಸಿಕ್ಕಿ ನಾವು ಆ ಸಮಸ್ಯೆಗಳಿಂದ ಸಲೀಸಾಗಿ ಪಾರಾಗಿ ದಡ ಮುಟ್ಬೋದು, ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನೋಂತಹ ಏನು ಸಾರಾಂಶವನ್ನು ನಾವೆಲ್ಲ ಕಂಡಿದ್ದೀವಿ, ಅದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ನಮಗೆ ಬಂದಿದೆ. ಎಲ್ಲರೂ ಭಾಗವಹಿಸಿ ಈ ಚರ್ಚೆಯಲ್ಲಿ ನಿಮ್ಮ ಅನಿಸಿಕೆಗಳನ್ನ ತೋಡ್ಕೊಳ್ಳಿ, ಆಯ್ತಾ? ಈಗ ಜಗನ್ನಾಥ ಪ್ರಭುಗಳು ಹಿಂದಿನ ತರಗತಿಯಲ್ಲಿ, ಹಿಂದಿನ ಒಂದು ಸೆಮಿನಾರ್ನಲ್ಲಿ ಏನಾಯ್ತು ಅದರ ಬಗ್ಗೆ ಒಂದು ಒಳ್ಳೆ ಸಾರಾಂಶ ಕೊಟ್ಟರು. ಹೇಗೆ ಭಗವದ್ಗೀತೆಯಲ್ಲಿ ಪ್ರಮುಖವಾಗಿ 5 ವಿಚಾರಗಳನ್ನ ಕೃಷ್ಣ 700 ಶ್ಲೋಕಗಳಲ್ಲಿ ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಏನದು ಅಂತಂದ್ರೆ, ನಾನು ಯಾರು? ಮೊದಲನೇದಾಗಿ ಈ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನಾನು ಯಾಕೆ ಯುದ್ಧ ಮಾಡ್ಲಿ? ಯುದ್ಧ ಮಾಡಿದ್ರೆ ನನ್ನ ಬಂಧು ಬಾಂಧವರೆಲ್ಲ ಸಾಯ್ತಾರೆ. ಸಾಮಾನ್ಯವಾಗಿ ಬಂಧು ಬಾಂಧವರೆಲ್ಲ ಸತ್ತೋದ್ರೆ, ನನ್ನ ಪರಿವಾರದವರೇ ಯಾರು ಇಲ್ಲದೆ ಹೋದ್ರೆ ನಾನು ಯಾರ ಜೊತೆ ಸುಖ ಅನುಭವಿಸ್ಲಿ? ಇವಾಗ ನಂಗೆ ನಾಳೆ ರಾಜ್ಯ ಸಿಗುತ್ತೆ, ರಾಜ್ಯ ಸಿಕ್ಕಾಗ ರಾಜ್ಯದಲ್ಲಿ ನನ್ನ ಜನರು ಅಂತ ಯಾರು ಇಲ್ಲದೆ ಹೋದಾಗ ನಾನು ಆ ರಾಜ್ಯ ಇಟ್ಕೊಂಡು ಏನ್ ಮಾಡ್ಲಿ? ಕಿಮ್ನೋ ರಾಜ್ಯನ ಗೋವಿಂದ, ಅಂತ ರಾಜ್ಯದ ನನ್ಗೇನು ಭಾಗ್ಯ ಸಿಗತ್ತೆ ಕೃಷ್ಣ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾರೆ. ಸೊ ಮುಖ್ಯವಾಗಿ ಅರ್ಜುನ ಇಲ್ಲಿ ದೇಹ ಆತ್ಮ ಬುದ್ಧಿ ಏನಪ್ಪಾ ಅಂತಂದ್ರೆ, ತನ್ನನ್ನು ದೇಹ ಅಂತ ಗುರುತಿಸ್ಕೊಂಡಿರ್ತಾನೆ ಬಲವಾಗಿ. ಹೇಗೆ ಅಂತಂದ್ರೆ, ಯಾವಾಗ ತಾನು ದೇಹ ಅನ್ನೋ ಭಾವನೆ ಇರುತ್ತೆ, ದೇಹದ ಜೊತೆಗೆ ದೇಹದ ಜೊತೆಗೆ ಕೂಡಿಕೊಂಡಿರುವಂತಹ ಎಲ್ಲವೂ ನನ್ನದು, ನಾನು ನನ್ನದು ಅಂತ ಕೇಳಿರ್ತೀವಿ ಸಾಮಾನ್ಯ. ಅಹಂಕಾರ ಮಮಕಾರ ಅಂತ ನಾವೆಲ್ಲ ಪ್ರವಚನಗಳಲ್ಲಿ ಕೇಳ್ತೀವಿ. ಏನಪ್ಪಾ ಇದು ಅಂತಂದ್ರೆ, ಅಹಂಕಾರ ಕೆಟ್ಟದ? ಏನು ಅಹಂಕಾರ ಕೆಟ್ಟದು ಅಂದ್ರೆ ಮಿಥ್ಯ ಅಹಂಕಾರ ಕೆಟ್ಟದು. ಏನದು ಮಿಥ್ಯ ಅಹಂಕಾರ ಅಂತಂದ್ರೆ, ನಾನು ಯಾರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾವಾಗ ನಾವು ಪಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಾನು ದೇಹವೇ ನಾನು, ಮನಸ್ಸೇ ನಾನು, ಅಥವಾ ಬೇರೆ ಬೇರೆ ವಸ್ತುಗಳು ನನ್ನವು, ಈ ರೀತಿಯಾದ ಭಾವನೆಯಲ್ಲಿ, ಈ ಭಾವನೆ ಅಹಂಕಾರ ಮಮಕಾರ ಅನ್ನೋದು ಈ ಭಾವನೆ ಯಾವ ಮಿಥ್ಯಾ ಭಾವನೆ. ಯಾಕೆ ಮಿಥ್ಯಾ ಅಂತಂದ್ರೆ, ನಿಜವಾದ ವಾಸ್ತವದ ಮೇಲೆ ಯಾವಾಗ ನಾವು ಫೌಂಡೇಶನ್ ಹಾಕಿರಲ್ಲ, ಅವಾಸ್ತವ
ತಾತ್ಕಾಲಿಕ ಅಶಾಶ್ವತವಾದ ವಿಚಾರಗಳ ಮೇಲೆ ಯಾವಾಗ ನಮ್ಮ ಜೀವನದ ಫೌಂಡೇಶನ್ ಹಾಕ್ತೀವಿ, ಆಗ ನಮ್ಮ ಜೀವನ ಭದ್ರವಾಗಿ ನಿಲ್ಲೋದಿಲ್ಲ ಅಲ್ವಾ? ಸೊ ಆ ವಿಚಾರದಲ್ಲಿ ಮೊದಲಿಗೆ ನಾನು ಯಾರು ಅನ್ನೋ ಪ್ರಶ್ನೆನ ನಮಗೆ ನಾವು ಹಾಕೋಬೇಕು. ಸಾಮಾನ್ಯವಾಗಿ ನಾನು ಯಾರು ಅನ್ನೋ ಪ್ರಶ್ನೆನ ಯಾರಾದ್ರೂ ನಿಮಗೆ ಯಾರಪ್ಪ ನೀನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ನಿಮ್ಮ ಮನಸ್ಸಿಗೆ ಬರುವಂತಹ ಉತ್ತರವನ್ನ ಕೊಡಿ. ಒಂದು ಪ್ರವಚನದಲ್ಲಿದ್ದೀನಿ ಅಂದ್ಬಿಟ್ಟು ಆ ಪ್ರವಚನ ಗೀತೆ ಬಗ್ಗೆ ಆಗ್ತಾ ಇರೋದ್ರಿಂದ ಅರ್ಜುನ ಏನು ಉತ್ತರ ಕೊಡ್ಬೋದಾಗಿತ್ತು ಆ ತರ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಬರುತ್ತೆ ಆ ಭಾವನೆನ ನೀವು ಹಂಚ್ಕೊಳ್ಳಿ. ತಾವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು, ಯಾರು ನಾನು ಯಾರು ಅಥವಾ ನೀವು ಯಾರು ಅಂತ ಯಾರನ್ನ ಪ್ರಶ್ನೆ ಮಾಡಿದಾಗ ನಿಮ್ಮ ಉತ್ತರ ಯಾವ ರೀತಿ ಬರಬಹುದು. ಸರಳವಾಗಿ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಹಂಚ್ಕೊಳ್ಳಿ, ಕೆಲವರು ಹಂಚ್ಕೊಳ್ಳಿ. ನಮ್ ತಂದೆ ತಾಯಿ ಹೆಸರು ಹೇಳಿ ಅವ್ರ ಮಕ್ಳು ಅಂತ ಹೇಳ್ತೇವೆ. ನಮ್ಮ ತಂದೆ ತಾಯಿ ಹೆಸರು ಹೇಳ್ತೀವಿ, ನಾವು ಅವ್ರ ಮಕ್ಕಳು ಅಂತ ಹೇಳ್ತೀವಿ. ಯಾರಪ್ಪ ನೀನು ಅಂದ್ರೆ ಆಯ್ತು. ಬೇರೆ ಯಾರನ್ನ ಒಂದಿಬ್ರು ಹಂಚ್ಕೊಳ್ಳಿ. ಸರ್ ನಮಸ್ತೆ ಸರ್. ನಾವು ನಮ್ಮ ಹೆಸರೇ ಹೇಳ್ತೀವಿ, ಸ್ನೇಹ ಅಂತ ಹೇಳ್ತೀನಿ ನಾನು. ಕರೆಕ್ಟ್. ಯಾರಪ್ಪ ನೀವು ಅಂದ್ರೆ ಸ್ನೇಹ ಅಂತ ಹೇಳ್ತೀರಾ. ಸ್ನೇಹ ಅಂತ ಹೇಳ್ತೀನಿ. ಕರೆಕ್ಟ್. ಬೇರೆಯವರು ಇನ್ನೊಂದಿಬ್ರು ಯಾರನ್ನ ಹಂಚ್ಕೊಳ್ಳಿ. ಯಾರು ಸಂಕೋಚ ಪಡ್ಬೇಡಿ, ಇಲ್ಲಿ ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ. ಸುಮ್ಮನೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದಾಗ ಇದು ಒಂದು ನಾವು ಆನ್ಲೈನ್ ಮಾಡ್ತಾ ಇದ್ದೀವಿ, ನಾವು ಫಿಸಿಕಲ್ ಆಗಿ ಹತ್ರ ಹಿಂದೆ ಮುಂದೆ ಅಕ್ಕಪಕ್ಕ ಇಲ್ಲ, ಎಲ್ಲೆಲ್ಲೋ ದೂರದಲ್ಲಿ ಕೂತ್ಕೊಂಡಿದ್ದೀವಿ. ಆದ್ರೂ ಒಂದು ಒಟ್ಟಿಗೆ ಒಂದು ಪ್ರವಚನ ಅನ್ನೋದು ಸಾಮಾನ್ಯವಾಗಿ ಕಣ್ಣೆದುರಿಗೆ ಇರೋ ತರ ಭಾವನೆ ಬರಲಿ ಅನ್ನೋ ರೀತಿ ನಾವು ಪ್ರಶ್ನೆ ಕೇಳ್ತೀವಿ ಅಷ್ಟೇ. ನೀವು ಯಾವ್ದು ಸಂಕೋಚ ಇಲ್ಲದೆ ನಿಮ್ಮ ಮನಸ್ಸಿಗೆ ಏನ್ ಬರ್ತದೆ ಉತ್ತರ ಕೊಡ್ಬೋದು. ಇವಾಗ ಈ ಪ್ರಶ್ನೆಗೆ 2 ಉತ್ತರ ಬಂದಿದೆ, ಸದ್ಯಕ್ಕೆ ಸಾಕು. ಮುಂದೆ ಯಾವ್ದನ್ನ ಪ್ರಶ್ನೆ ಕೇಳಿದಾಗ ದಯವಿಟ್ಟು ಯಾವುದೇ ಸಂಕೋಚ ಇಲ್ಲದೆ ಉತ್ತರ ಮಾಡಿ. ಸೊ ಇವಾಗ ಈ ನಾನು ಯಾರು ಅನ್ನೋ ಪ್ರಶ್ನೆಗೆ 2 ಉತ್ತಮವಾದ ಉತ್ತರವನ್ನು ಕೊಟ್ಟರು. ಒಬ್ರು ಹೇಳಿದ್ರು ಇಂಥವರ ಮಗ, ನಮ್ಮ ತಂದೆ ತಾಯಿಯವರು ಇಂಥವ್ರ ಮಗ ನಾನು ಅಂತ ಹೇಳಿದ್ರು. ಇನ್ನೊಬ್ರು ಹೇಳಿದ್ರು ನನಗೆ ತಂದೆ ತಾಯಿ ಇದರ ಹೆಸರು ಕೊಟ್ಟಿದ್ದಾರೆ, ಆ ಹೆಸರು ಮೂಲಕ ನಾನು ಗುರುತಿಸ್ಕೊಂಡಿದ್ದೀನಿ, ಸೊ ನಾನು ಯಾರು ಅಂತಂದ್ರೆ ನಮ್ಮ ಹೆಸರನ್ನ ಹೇಳ್ತೀವಿ. ಸಹಜವಾದ ಉತ್ತರ 2. ಹಾಗಿದ್ರೆ ಅದು ತಪ್ಪಾ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಯಾರು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಅದು ಅಪೂರ್ಣ ಅಂತ ಹೇಳ್ತಾ ಇದೀವಿ ಅಷ್ಟೇ ಹೊರತು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ಅಪೂರ್ಣ. ಹೇಗೆ ಅದು ಅಪೂರ್ಣ ಅಂತ ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ಅರ್ಜುನ ಹೇಳ್ದ, ನನ್ನವರೆಲ್ಲ ಬಂಧು ಬಾಂಧವರು ಸತ್ತೋದ್ರೆ ನಾನು ಹೆಂಗೆ ಜೀವನ ಎಂಜಾಯ್ ಮಾಡ್ಲಿ ಅಂತ ಅರ್ಜುನ ಪ್ರಶ್ನೆ ಆಗ್ತಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನಿವಾಗ ಶೋಕ ಪಡ್ತಾ ಇದೀಯಾ. ಮೊದಲನೇ ಅಧ್ಯಾಯದಲ್ಲಿ ಅದೇ ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೀವಿ, ಮೊದಲನೇ ಅಧ್ಯಾಯ ಗೀತೆಯಲ್ಲಿ. ಅರ್ಜುನ ವಿಷಾದ ಯೋಗದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅರ್ಜುನ ದುಃಖ ಪಡ್ತಾ ಇದ್ದಾನೆ. ಅದಕ್ಕೆ ದುಃಖ ಪಡ್ತಾ ಇದ್ದಾನೆ ಅಂದ್ರೆ ನನ್ನ ಬಂಧು ಬಾಂಧವರೆಲ್ಲ ನನ್ನ ಕಣ್ಮುಂದೆ ಇದ್ದಾರೆ, ಅವ್ರು ಸಾಯ್ಬೇಕು ಇಲ್ಲ ನಾನು ಸಾಯ್ಬೇಕು, ಯಾರೊಬ್ರು ಸಾಯ್ಲೇಬೇಕು ಇವಾಗ. ಸೊ ಇದೊಂದು ದುಃಖ ಸಂದಿಗ್ಧ ಪರಿಸ್ಥಿತಿ, ಯಾರೋ ಒಬ್ರು ಸಾಯ್ಲೇಬೇಕು. ಇಂಥ ಪರಿಸ್ಥಿತಿಯಲ್ಲಿ ಯಾಕೆ ನನ್ನ ಪರಿಸ್ಥಿತಿ ದೂಡ್ತಾ ಇದೆ ಅಂತ ಅರ್ಜುನ ತುಂಬಾ ದೊಡ್ಡ ಕಂಪ್ಲೇಂಟ್ ಇಟ್ಕೊಂಡು ಕೃಷ್ಣನ ಮುಂದೆ ಹೋಗಿ ನಿಂತ್ಕೊಂಡಿದ್ದಾನೆ. ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟರು ಸಂಧಿ ಮಾಡಕ್ಕೆ. ಎಲ್ಲಾ ಪಾಂಡವರು ಕೃಷ್ಣನ ಮುಂದೆ ಇಟ್ಕೊಂಡು ಎಷ್ಟೆಷ್ಟು ಬರೀ 5 ಗ್ರಾಮ ಕೊಡಿ ಸಾಕು ಅಂತ ಎಷ್ಟು ಸಂಧಿ ಮಾಡಕ್ ಹೋದ್ರು, ದುರ್ಯೋಧನಾದಿಗಳು ಒಪ್ಕೊಳ್ಳೇ ಇಲ್ಲ. ಅದರಿಂದ ಅದು ಯುದ್ಧ ಅನಿವಾರ್ಯ ಆಗೋಯ್ತು. ಅನಿವಾರ್ಯ ಯುದ್ಧನ ಮಾಡ್ಲೇಬೇಕು ಇವಾಗ. ನನಗೆ ಯಾರು ನಮ್ಮ ತಾತಂದರಾಗಿರ್ಲಿ, ಯಾರು ಭೀಷ್ಮಾಚಾರ್ಯರು, ನಮ್ಮ ಗುರುಗಳಾಗ್ಲಿ ದ್ರೋಣಾಚಾರ್ಯರು ಅಂತ ಅವ್ರ ಮುಂದೆ ನಾವು ಯಾವ್ದು ತಲೆ ಬಗ್ಸಿ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಿದ್ವಿ ಹೊರತು ಯಾವತ್ತು ಅವ್ರ ಮುಂದೆ ಶಸ್ತ್ರ ಎತ್ಕೊಂಡು ಅವ್ರ ಮುಂದೆ ನಾವು ಯುದ್ಧದಲ್ಲಿ ನಿಂತಿಲ್ಲ. ಯಾವತ್ತು ನಿಲ್ಬೇಕು ಅಂತ ಆಸೆನೂ ಇಲ್ಲ. ಆದ್ರೆ ಈಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಶೋಕ ಪಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂತ, ಅಶೋಚ್ಯ ಅನ್ವಶೋಚಸ್ವ, ನೀನು ದೊಡ್ಡ ಪಂಡಿತನ ತರ ಪ್ರಜ್ಞಾವಾದಾಂಶ ಭಾಷಸೆ, ದೊಡ್ಡ ಪಂಡಿತನ ತರ ಮಾತಾಡ್ತಾ ಇದೀಯಪ್ಪ ನೀನು. ಆದ್ರೆ ನೀನು ಯಾವ್ದಕ್ ಶೋಕ ಪಡ್ತಾ ಇದೆಯಾ ಗೊತ್ತಾ? ಪಂಡಿತರು ಯಾವತ್ತು ಯಾವ್ದಕ್ ಶೋಕ ಪಡಲ್ವೋ ಅದ್ರ ಬಗ್ಗೆ ಶೋಕ ಪಡ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಕೃಷ್ಣ ನೀನೊಬ್ಬ ಮುಟ್ಟಾಳ ಅಂತ ಬೈತಾ ಇದ್ದಾನೆ. ಯಾಕೆಂದ್ರೆ ಪಂಡಿತನ ತರ ಮಾತಾಡ್ತಾ ಇದೀಯ ಅಷ್ಟೇ, ಏನೋ ಬಹಳ ತಿಳಿದೋಂತರ ಮಾತಾಡ್ತಾ ಇದೀಯಾ. ಆದ್ರೆ ನೀನ್ ದುಃಖ ಪಡ್ತಾ ಇದೆಯಲ್ಲ, ಆ ದುಃಖವನ್ನ ಆ ವಿಚಾರಕ್ಕೋಸ್ಕರ ಯಾವ್ದೇ ಪಂಡಿತರು ಪಡೋದಿಲ್ಲಪ್ಪ. ಯಾಕಪ್ಪ ಇದಕ್ಕೆ ದುಃಖ ಪಡ್ತಾ ಇದೆಯಾ? ನಿನ್ನ ಬಂಧು ಬಾಂಧವರು ಅಂತ ನೀನ್ ಯಾಕೆ ಅಷ್ಟೊಂದು ಬಲವಾಗಿ ಗುರುತಿಸ್ಕೊಂಡಿದ್ಯಾ? ಯಾಕೆ ನಿನ್ನ ಮಮಕಾರ ಅವ್ರ ಮೇಲೆ ಅಷ್ಟು ಬಲವಾಗಿ ಕೂತಿದೆ ಅಂತಂದ್ರೆ ನೀವು ದೇಹ ಅನ್ಕೊಂಬಿಟ್ಟಿದ್ಯಾ. ಸೊ ಯಾವಾಗ ನಾನು ಈ ದೇಹ ಅಂತ ಅನ್ಕೋತೀನಿ, ಆ ದೇಹಕ್ಕೆ ಹೊಂದ್ಕೊಟ್ಟಿರೋದು ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ. ಯಾಕಂದ್ರೆ ಈ ದೇಹ ಕೊಟ್ಟಿದ್ದು ನಮ್ಮ ತಂದೆ ತಾಯಿ. ಮತ್ತೆ ಈ ದೇಹ ಪಡೆದ ಮೇಲೆ ತಾನೇ ನಂಗೆ ಹೆಸರು ಕೊಟ್ಟಿದ್ದು. ಈ ದೇಹ ಪಡೆಯಕ್ ಮುಂಚೆ ಉದಾಹರಣೆಗೆ ನನಗೆ ನಾಮಕರಣ ಸಮಾರಂಭ ಆದ್ಮೇಲೆ ಹೆಸರು ಬಂತಪ್ಪ. ನಾಮಕರಣ ಸಮಾರಂಭಕ್ಕೆ ಮುಂಚೆ ನನಗೇನು ಹೆಸರು ಇರ್ಲಿಲ್ಲ. ಸೊ ಅದರಿಂದ ಹೆಸರು ಆಮೇಲೆ ಸಿಕ್ಕಿದ್ ನನಗೆ, ಶಾಶ್ವತವಾಗಂತೂ ಇರಲ್ಲ. ನಾಮಕರಣ ಆದ್ಮೇಲೆ ಸಿಕ್ಕಿರೋ ಹೆಸರು ನನ್ನ ಸಾವು ಬರೋ ತನಕ ಇರುತ್ತೆ ನನ್ನ ಜೊತೆಗೆ. ಒಂದು ಗುರುತು ತರ ಇರುತ್ತೆ. ನನ್ನ ಸತ್ ಮೇಲೆ ಆ ಹೆಸರು ಅಷ್ಟೇ.
ಸೊ ಈ ರೀತಿಯಾಗಿ ಅಶಾಶ್ವತವಾದ ತಾತ್ಕಾಲಿಕವಾದ ಬಂಧಗಳನ್ನು ನಮ್ಗೆ ನಾವೇ ಮಾಡಿಕೊಂಡು ಅದಕ್ಕೆ ದುಃಖ ಪಡ್ತಾ ಇದೆಯಾ? ಅದಕ್ಕೆ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಅಂದ್ರೆ ಕೃಷ್ಣ ಆ ಶ್ಲೋಕದಿಂದ ಮುಂದೆ ಹೋಗ್ತಾ 2ನೇ ಅಧ್ಯಾಯದಲ್ಲಿ ಈ ನಾನು ಯಾರು ಅನ್ನೋ ಒಂದು ಪ್ರಶ್ನೆಗೆ ತುಂಬಾ ಸೂಕ್ತವಾದ ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ. ಸೊ ಇದನ್ನ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ನಾನು ಯಾರು ಅನ್ನೋದನ್ನ ಇವತ್ತು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದ್ರೆ 5 ಗೀತೆಯಲ್ಲಿ 5 ಜ್ಞಾನ ಹಂಚ್ಕೋತಾ ಇದೀವಲ್ವಾ? ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಅಂತ. ಅದರಲ್ಲಿ ಜೀವದ ಬಗ್ಗೆ ಜ್ಞಾನ. ಯಾರು ಜೀವ ಅಂದ್ರೆ ನಾವೆಲ್ಲ ಜೀವಿಗಳು. ಜೀವಿ ಅಂತ ಯಾಕೆ ಕರಿತೀವಿ ಅಂದ್ರೆ ಜೀವ ಇದೆ, ಅದಕ್ಕೆ ಜೀವಿ, ಅದಕ್ಕೆ ನಮ್ಮೆಲ್ಲ ಜೀವಿಗಳು ಅಂತ ಕರೀತಾರೆ. ಸೊ ನಾವು ಜೀವಿ ಅಂದ್ರೆ ಏನು, ಜೀವ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದಂತಹ ಚರ್ಚೆಯನ್ನ ಕೃಷ್ಣ ಗೀತೆಯಲ್ಲಿ ಅರ್ಜುನನ ಜೊತೆ ಮಾಡ್ತಾನೆ. ಅದ್ರ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ಸರಿ. ಸೊ ಇವಾಗ ಮೊದಲನೇ ಪ್ರಶ್ನೆ ನಾವೇನ್ ಹಾಕೊಂಡ್ವಿ ನಮಗೆ ನಾವೇ ಅಂತಂದ್ರೆ, ನಾನು ಯಾರು ಅನ್ನೋ ಪ್ರಶ್ನೆ ಹಾಕೊಂಡಿದ್ದೀವಿ. ಸಾಮಾನ್ಯವಾಗಿ ನಾ ಹೇಳಿದೆ ದೇಹದ ಬಗ್ಗೆ ನಾವು ಗುರುತಿಸ್ಕೊತಾ ಇದೀವಿ. ನಾನು ಯಾರು ಅಂದ್ರೆ ಈ ದೇಹ, ಅದರಿಂದಾನೇ ದೇಹ ತಂದೆ ತಾಯಿಯಿಂದ ಬಂದಿರೋದ್ರಿಂದ ತಂದೆ ತಾಯಿ ಜೊತೆ ಗುರುತಿಸ್ಕೊತಾ ಇದ್ದೀನಿ, ಈ ವಂಶದ ಜೊತೆ ಗುರುತಿಸ್ಕೊತಾ ಇದ್ದೀನಿ, ಹಾಗೂ ತಂದೆ ತಾಯಿ ಕೊಟ್ಟ ಹೆಸರು ಜೊತೆ ಗುರುತಿಸ್ಕೊತಾ ಇದ್ದೀನಿ. ಅದ್ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ನಾವು ಅರ್ಥ ಮಾಡ್ಕೊಳ್ಳಿ, ಅದು ಅಪೂರ್ಣ, ಅದು ಪೂರ್ಣ ಅಲ್ಲ, ಅದು ತಾತ್ಕಾಲಿಕವಾಗಿ ಸಿಕ್ಕಿದ್ದು. ಯಾಕಂದ್ರೆ ಈ ದೇಹ ಸಿಗಕ್ ಮುಂಚೆ ನಾವಿದ್ವಾ ಇರ್ಲಿಲ್ವಾ? ಮತ್ತೆ ದೇಹವನ್ನು ಬಿಟ್ಟ ಮೇಲೆ ಅಯ್ಯೋ ಅವನು ಹೊರಟೋದ ಅಂತೀವಿ. ಆದ್ರೆ ದೇಹ ಕಣ್ಮುಂದೆನೇ ಇತ್ತಲ್ಲಪ್ಪ, ಅವನು ಹೊರಟೋದ ಅಂತೀವಲ್ಲಪ್ಪ. ಅವನು ಅಂದ್ರೆ ಯಾರು? ಎಲ್ಲಿಗೆ ಹೋದ? ಪ್ರಶ್ನೆ ನಾವು ಯಾವತ್ತ ನಾವು ಮಾಡ್ಕೊಂಡೇ ಇಲ್ವಲ್ಲ. ಅರ್ಥ ಮಾಡ್ಕೋಬೇಕು. ಕಣ್ಣು ಮುಂದೆನೇ ದೇಹ ಇರುತ್ತೆ, ಸತ್ತ ದೇಹ ಇರುತ್ತೆ. ಅಯ್ಯೋ ಹೋಗ್ಬಿಟ್ಟಿಯಲ್ಲೋ ಅಂತ ಹೇಳ್ತೀವಿ ಅಲ್ವಾ? ಹೋಗ್ಬಿಟ್ಟಂದ್ರೆ ಎಲ್ಲಿ ಹೋದ? ಯಾರು ಹೋಗಿದ್ದು? ದೇಹ ಅಲ್ಲೇ ಇದೆಯಲ್ಲ. ಈ ಒಂದು ಪ್ರಶ್ನೆ ನಾವೇ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ನಾವು ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ದೇಹ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ, ನಾವು ಯಾವುದೋ ಒಂದು ದೂರದ ವಸ್ತು ನೋಡಬೇಕು ಅಥವಾ ಹತ್ತಿರದ ವಸ್ತು ನೋಡಬೇಕು ಅಂದ್ರೆ, ನಾವು ಉದಾಹರಣೆಗೆ ಒಂದು ಕ್ಯಾಮೆರಾದಲ್ಲಿ ಸೆರೆ ಹಿಡಿಬೇಕು ಅಂತಂದ್ರೆ ಲೆನ್ಸ್ನ ಅಡ್ಜಸ್ಟ್ ಮಾಡ್ಕೊತೀವಿ. ಲೆನ್ಸ್ನ ಅಡ್ಜಸ್ಟ್ ಮಾಡ್ಕೊಂಡು ದೂರದಕ್ಕೆ ಫೋಕಸ್ ಮಾಡ್ಬೋದು, ಇಲ್ಲ ತುಂಬಾ ಹತ್ತಿರಕ್ಕೂ ಫೋಕಸ್ ಮಾಡ್ಬೋದು. ಅದೇ ರೀತಿ ಒಬ್ಬ ವಿಜ್ಞಾನಿ ದೂರದ ವಸ್ತು ನೋಡ್ಬೇಕು ಅಂದ್ರೆ ಟೆಲಿಸ್ಕೋಪ್ ಬಳಸ್ತಾನೆ, ತುಂಬಾ ಹತ್ತಿರದ ವಸ್ತು ನೋಡ್ಬೇಕು ಅಂತಂದ್ರೆ ಮೈಕ್ರೋಸ್ಕೋಪ್ ಬಳಸ್ತಾನೆ. ಈ ರೀತಿಯಾಗಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸಾಧನ, ಈ ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಈ ಕ್ಯಾಮೆರಾ ಎಲ್ಲ ಸಾಧನ. ಏನಕ್ಕೆ? ನೋಡುವಿಕೆಗೆ ಸಾಧನ. ಟೆಲಿಸ್ಕೋಪೇ ನೋಡ್ತಾ ಇದ್ಯಾ? ಮೈಕ್ರೋಸ್ಕೋಪೇ ನೋಡ್ತಾ ಇದ್ಯಾ? ಇಲ್ಲ, ನೋಡೋದಕ್ಕೆ ಸಾಧನ. ನೋಡ್ತಾ ಇರೋದು ಯಾರಪ್ಪ ಅನ್ನೋ ಪ್ರಶ್ನೆ ಹಾಕೋಬೇಕು ನಾವು. ಅದೇ ರೀತಿ ನಾವು ಕಣ್ಣಿನಿಂದ ನೋಡ್ತಾ ಇರ್ತೀವಿ. ಕಣ್ಣೇ ನೋಡ್ತಾ ಇದ್ಯಾ ಅಥವಾ ಕಣ್ಣಿನಿಂದ ಯಾರೋ ಬೇರೆಯವ್ರು ನೋಡ್ತಾ ಇದಾರ? ಈ ಪ್ರಶ್ನೆನ ನಾವು ಹಾಕೋಬೇಕು. ಅದೇ ರೀತಿ ನಾವು ಯಾವುದೋ ಒಂದು ಹೂವಿನ ಸುವಾಸನೆಯನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಮೂಗು ಅದರ ವಾಸನೆ ನೋಡ್ತಾ ಇದೆಯಾ ಅಥವಾ ಮೂಗಿನ ಮೂಲಕ ಬೇರೆ ಯಾರೋ ವ್ಯಕ್ತಿ ಅದರ ವಾಸನೆ ನೋಡ್ತಾ ಇದ್ದಾರ? ನಾವೇನೋ ಕೇಳಿಸ್ಕೊತೀವಿ, ಒಂದು ಉತ್ತಮವಾದ ಹಾಡು, ಉತ್ತಮವಾದ ಪ್ರವಚನ ಶ್ರವಣ ಮಾಡ್ತೀವಿ. ಶ್ರವಣ ಮಾಡಿದಾಗ ನಮ್ಮ ಕಿವಿ ಅದನ್ನ ಕೇಳಿಸ್ಕೊತಾ ಇದೆಯಾ ಅಥವಾ ನಮ್ಮ ಕಿವಿ ಮೂಲಕ ಬೇರೆ ಯಾರೋ ಅದನ್ನ ಕೇಳಿಸ್ಕೊತಾ ಇದ್ದಾರ? ಸೊ ಈ ರೀತಿಯಾಗಿ ನಮ್ಮ ಪಂಚ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಏನು ಪಂಚ ಇಂದ್ರಿಯಗಳು ಅಂತ ಹೇಳ್ತೀವಿ. ಈ ಪಂಚ ಇಂದ್ರಿಯಗಳು ಏನ್ ಮಾಡ್ತಾ ಇವೆ ಅಂತಂದ್ರೆ, ನಮ್ಮ ಸುತ್ತಲಿನ ಪ್ರಪಂಚವನ್ನ ನಾವು ಅನುಭವಿಸಕ್ಕೆ ಸಹಕಾರ ಮಾಡ್ತಾ ಇದೆ. ಯಾವ್ದನ್ನ ಒಂದು ವಸ್ತು ಬಿಸಿಗಿದ್ಯಾ ತಣ್ಣಗಿದ್ಯಾ ಅಂತ ಚೆಕ್ ಮಾಡಕ್ಕೆ ಮುಟ್ ನೋಡ್ತೀವಿ. ಉದಾಹರಣೆಗೆ ಅದು ಮುಳ್ಳು ತೋರಿಸ್ತಾ ಇದೆ, ಆ ಮುಳ್ಳು ನನಗೆ ನೋವು ಕೊಡುತ್ತಾ ಇಲ್ವಾ, ಅಂದ್ರೆ ಶಾರ್ಪ್ ಆಗಿದ್ಯಾ ಇಲ್ವಾ, ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಸೊ ನಮಗೆ ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಇದನ್ನ ಜ್ಞಾನ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಅರಿವು ಕೊಡ್ತಾ ಇದೆ. ಯಾವ್ದು ಹೇಗಿದೆ, ಒಂದು ಸುಂದರವಾಗಿದ್ಯಾ ಅಥವಾ ಕೊಳಕಾಗಿದ್ಯಾ, ಸುವಾಸನೆ ಆಗಿದ್ಯಾ, ದುರ್ವಾಸನೆ ಆಗಿದ್ಯಾ, ಅಥವಾ ರುಚಿ ತುಂಬಾ ಆಹ್ಲಾದಕರವಾಗಿದ್ಯಾ ಅಥವಾ ಅಸಹ್ಯಕರವಾಗಿದ್ಯಾ. ಸೊ ಈ ರೀತಿಯಾಗಿ ಬೇರೆ ಬೇರೆ ಇಂದ್ರಿಯಗಳು ನಮ್ಗೆ ಏನ್ ಮಾಡ್ತಾ ಇವೆ ಅಂತಂದ್ರೆ, ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅನುಭವಿಸಕ್ಕೆ ಒಂದು ಸಹಕಾರ, ಒಂದು ಸಾಧನ, ಇನ್ಸ್ಟ್ರೂಮೆಂಟ್. ಹೇಗೆ ಒಂದು ಕ್ಯಾಮೆರಾ ಆಗಿರ್ಬೋದು, ಒಂದು ಟೆಲಿಸ್ಕೋಪ್ ಆಗಿರ್ಬೋದು, ಮೈಕ್ರೋಸ್ಕೋಪ್ ಆಗಿರ್ಬೋದು, ಇದನ್ನೆಲ್ಲ ಬಳಸ್ಕೊಂಡು ನಾವು ಹೇಗೆ ನಮ್ಮ ಕಣ್ಣಿಗೆ ಎಟಕದೇ ಇರುವಂತ ವಸ್ತುಗಳನ್ನ ನಾವು ನೋಡಕ್ಕೆ, ಗ್ರಹಿಸಕ್ಕೆ
ನಮ್ಮ ಅನುಭವಕ್ಕೆ ತರಕ್ಕೆ ಸಾಧ್ಯ ಆಗ್ತಾ ಇದೆಯೋ, ಹೇಗೆ ಪಂಚ ಇಂದ್ರಿಯಗಳಿದೆ ಅದೇ ರೀತಿ ವಿಜ್ಞಾನಿಗಳು ಬೇರೆ ಬೇರೆ ಸಾಧನಗಳನ್ನ ಹುಟ್ಟಾಕ್ತಾ ಇದ್ದಾರೆ. ಯಾವುದು ನಮ್ಮ ದೇವರು ಕೊಟ್ಟ ಪಂಚ ಇಂದ್ರಿಯಗಳಿಂದ ಯಾವುದನ್ನ ನಾವು ಗ್ರಹಿಸಕ್ಕೆ ಆಗ್ತಾ ಇಲ್ವೋ ಅದನ್ನು ಸಹಿತ ಗ್ರಹಿಸೋದಕ್ಕೋಸ್ಕರ ಈ ರೀತಿಯಾಗಿ ಕೆಲವು ಎಕ್ಸ್ಟ್ರಾ ಸಾಧನಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಈ ರೀತಿಯಾಗಿ ಈ ಪಂಚ ಇಂದ್ರಿಯಗಳು ನಾವೆಲ್ಲ, ನಾವು ಕಣ್ಣಲ್ಲ, ಕಣ್ಣಿನ ಮೂಲಕ ನಾವು ಅನುಭವಿಸ್ತಾ ಇದ್ದೀವಿ ಏನನ್ನ, ನೋಟವನ್ನ. ಕಿವಿ ಮೂಲಕ ಕೇಳ್ತಾ ಇದ್ದೀವಿ ಏನನ್ನ, ಸಂಗೀತ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಅದನ್ನ ಕೇಳ್ತಾ ಇದ್ದೀವಿ, ಅದನ್ನ ಆಸ್ವಾದನ ಮಾಡ್ತಾ ಇದ್ದೀವಿ. ಜೊತೆಗೆ ಪಂಚ ಇಂದ್ರಿಯಗಳ ಮೂಲಕ ಯಾರೋ ಒಬ್ರು ಇನ್ನೊಬ್ರು ಅದನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ. ಅದೊಂದಾಯ್ತು. ಸೊ ಇನ್ನೊಂದು ಅದೇ ಒಂದು ಟಾಪಿಕ್ ರಿಲೇಟ್ ಆಗಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಯಾವ್ದಾದ್ರೂ ಭೌತಿಕ ವಸ್ತುಗಳು ತಮ್ಮ ತಾವೇ ಕೆಲಸ ನಿರ್ವಹಿಸಲು ಸಾಧ್ಯವಾ ಅನ್ನೋ ಒಂದು ಪ್ರಶ್ನೆ ನಾವು ಹಾಕೋಬಹುದು. ಉದಾಹರಣೆಗೆ ಈಗಿನ ಕಾಲದಲ್ಲಂತೂ ಸ್ವಲ್ಪ ಜಾಸ್ತಿ ಏನೋ ರೋಬೋಟ್ಗಳು ಬಳಸ್ತಾರೆ. ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ರೋಬೋಟ್ಗಳನ್ನ ಬಳಸಕ್ ಶುರು ಮಾಡ್ತಾರೆ. ಯಾಕಪ್ಪ, ಈ ಕೆಲಸದವನು ಬರ್ತಾನೋ ಇಲ್ವೋ, ರಜಾ ಹಾಕ್ಬಿಡ್ತಾನೆ, ಏನೇನೋ ಸಮಸ್ಯೆಗಳಿರುತ್ತೆ, ಸರಿಯಾಗಿ ಕೆಲಸ ಮಾಡ್ತಾನೋ ಇಲ್ವೋ, ಅದ್ರ ಬದಲು ರೋಬೋಟ್ ಇಟ್ಕೊಂಡ್ಬಿಡೋಣ ಕೆಲಸ ಮಾಡಕ್ಕೆ. ನಮ್ಗೆ ಪರಿಚಯದವರೊಬ್ರು ಮನೆಯಲ್ಲಿ ಕೆಲಸದವಳನ್ನ ಇಟ್ಕೊಳ್ಳೋದ್ ಬದಲು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ರೋಬೋಟ್ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ರೋಬೋಟ್ ಮನೆಯೆಲ್ಲ ಗುಡಿಸುತ್ತೆ, ಸಾರಿಸುತ್ತೆ, ಬರ್ಸುತ್ತೆ. ಸೊ ಈ ರೀತಿಯಾಗಿ ರೋಬೋಟ್ ಆಟೋಮೆಟಿಕ್ ಆಗಿ ಎಲ್ಲ ಮಾಡ್ತಾ ಇದೆಯಲ್ಲಪ್ಪ, ಮನುಷ್ಯನ ತರನೇ ರೋಬೋಟ್ ಬಿಹೇವ್ ಮಾಡ್ತಾ ಇದೆ. ನಾವು ನೋಡಿದೀವಿ ಎಷ್ಟೊಂದ್ ಕಡೆ ವಿಡಿಯೋಗಳದ್ದು ನೋಡಿರ್ತೀವಿ. ಮತ್ತೆ ಈಗೆಲ್ಲ ಒಂದು ಹೊರದೇಶಗಳಲ್ಲಿ ಒಂದು ದೊಡ್ಡ ವೈಜ್ಞಾನಿಕವಾಗಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೇಗೆ ಒಂದು ವಾಹನ ತನ್ನ ತಾನೇ ಚಲಾಯಿಸಕ್ ಸಾಧ್ಯನಾ, ಸೆಲ್ಫ್ ಡ್ರಿವನ್ ಅಂತ ಹೇಳ್ತಾರೆ ಅದಕ್ಕೆ, ಸೆಲ್ಫ್ ಡ್ರಿವನ್ ಕಾರ್ಸ್. ತನ್ನ ತಾನೇ ಚಲಾಯಿಸಕ್ಕೆ ಸಾಧ್ಯ ಇರುವಂತಹ ವಾಹನಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಕಂಪ್ಯೂಟರ್ ಯುಗ, ಈಗ ಕಂಪ್ಯೂಟರ್ ಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಮಾಡ್ತಾ ಇದ್ದಾರೆ. ಆ ಮಿಷಿನ್ಗಳಿಗೆ ತುಂಬಾ ದೊಡ್ಡ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಮಿಷಿನ್ಗಳು ಯಾವುದೇ ಪ್ರಶ್ನೆ ಕೇಳಿ ಅದು ಉತ್ತರ ಕೊಡುತ್ತೆ. ಯಾರು ಭಾರತದ ಪ್ರಧಾನಿಗಳು ಯಾರ್ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿ ಅದು ಉತ್ತರ ಕೊಡುತ್ತೆ. ಯಾವಾಗ ವರ್ಲ್ಡ್ ವಾರ್ಗಳು ನಡೀತು ಅಂತ ಪ್ರಶ್ನೆ ಕೇಳಿ, ನಿಮ್ಗೆ ಹಿಸ್ಟ್ರಿ ಬಗ್ಗೆ ಪ್ರಶ್ನೆ ಕೇಳಿ, ಅಥವಾ ವೈಜ್ಞಾನಿಕವಾದಂತಹ ಪ್ರಶ್ನೆಗಳನ್ನ ಕೇಳಿ, ಅಥವಾ ಗಣಿತದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ, ಅದಕ್ಕೆಲ್ಲ ಉತ್ತರ ಕೊಡುತ್ತೆ. ಕೆಲವು ಸರಿ ತಪ್ಪು ಮಾಡುತ್ತೆ, ಆದ್ರೆ ಈ ತರ ಉತ್ತರಗಳನ್ನು ಸಾಮರ್ಥ್ಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದರೆ ಮನುಷ್ಯರು ತಮ್ಮ ಪ್ರತಿರೂಪಗಳನ್ನ ಮಾಡ್ತಾ ಇದ್ದಾರಾ? ಅದ್ರ ರೋಬೋಟ್ ಎಕ್ಸಾಂಪಲ್ ಕೊಟ್ಟೆ, ತಮ್ಮ ಪ್ರತಿರೂಪಗಳನ್ನ ಮಾಡ್ತಾ ಇದ್ದಾರಾ? ಅಂದ್ರೆ ನಾಳೆ ಕೆಲವು ಫಿಲ್ಮ್ಗಳನ್ನ ನೀವು ನೋಡಿದಿರುವ ಎಲ್ಲೋ ಗೊತ್ತಿಲ್ಲ, ಕೆಲವು ಫಿಲ್ಮ್ಗಳು ಬಂದಿದೆ. ಏನಂತಂದ್ರೆ ಅವು ಮನುಷ್ಯರು ಒಂದು ರೋಬೋಟ್ನ ಮಾಡ್ತಾರೆ, ನಾಳೆ ರೋಬೋಟ್ಗಳು ಇಡೀ ಜಗತ್ತನ್ನ ಆಳಕ್ ಶುರು ಮಾಡ್ತವೆ, ಮನುಷ್ಯರನ್ನ ಸದೆ ಬಿಡಿತವೆ ಅಂತ ಒಂದು ಕೆಲವು ಫಿಲ್ಮ್ಗಳು ಮಾಡಿರ್ತಾರೆ ಇಂಗ್ಲಿಷಲ್ಲಿ. ಸೊ ಆ ರೀತಿಯಾಗಿ ಕಲ್ಪನೆಗಳನ್ನು ಅವ್ರು ಮಾಡಿದ್ದಾರೆ. ಆದರೆ ನಾವು ಉದಾಹರಣೆಗೆ ತಗೊಳ್ತಾ ಇದೀವಿ ಅಷ್ಟೇ ಇದನ್ನ. ಅಂದ್ರೆ ರೋಬೋಟ್ಗಳು ಮನುಷ್ಯರನ್ನ ಮೀರಿ ಹೋಗಕ್ ಸಾಧ್ಯವಾ, ಅಥವಾ ರೋಬೋಟ್ಗಳು ಮನುಷ್ಯರು ಮಾಡೋ ಎಲ್ಲ ಕೆಲಸವನ್ನ ಮಾಡೋಕ್ ಸಾಧ್ಯವಾ ಅನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನಾವು ಆಳವಾಗಿ ನೋಡ್ಬೇಕು ಉತ್ತರನ. ಸೊ ಇವಾಗ ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ, ತಿಳಿಯೋರು ನಿಮ್ಗೆ ಏನ್ ಅನ್ಸುತ್ತೆ ಭಾವನೆ, ಯಾವ ರೀತಿಯಾದ ಭಾವನೆ ಇದೆ ದಯವಿಟ್ಟು ಹಂಚ್ಕೊಳ್ಳಿ. ಏನನ್ಸುತ್ತೆ, ಸಾಧ್ಯವಾ ಈ ತರ ಸ್ವಯಂ ಚಾಲಿತ ಕಾರುಗಳು, ಅಥವಾ ಮಾನವನಷ್ಟೇ ಅಥವಾ ಮಾನವಕ್ಕಿಂತ ಚೆನ್ನಾಗಿ ಕೆಲಸ ಮಾಡುವಂಥ ರೋಬೋಟ್ಗಳು, ಸಂಪೂರ್ಣವಾಗಿ ತಮ್ಮ ತಾವೇ ನಿರ್ವಹಣೆ ಮಾಡಿಕೊಳ್ಳುವಂತಹ ಸಾಧನಗಳು ಅದರ ಬರ್ಲಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ. ಅದಕ್ಕೇನು ಉತ್ತರ ಕೊಡ್ತೀರಾ ನೀವು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹೇಳಿ. ಪ್ರಭು, ಅದೇ ಯಾವುದೇ ರೀತಿ ನಾವು ಟೆಕ್ನಾಲಜಿ ಮುಂದುವರೆದ್ರು ಮಾನವ ತಾನೇ ನಿರ್ಮಾಣ ಮಾಡಕ್ಕಾಗೋದು, ಅದು ಅವರ ಹತೋಟಿಯಲ್ಲೇ ಇರುತ್ತೆ. ಅದೇ ಅದು ಪರಿಪೂರ್ಣವಾಗಿ ಎಲ್ಲ ವಿಭಾಗದಲ್ಲೂ ಅದು ಕಾರ್ಯನಿರ್ವಹಿಸಕ್ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಸರಿ ಸರಿ, ಒಳ್ಳೆ ಉತ್ತರ ಕೊಟ್ಟಿದ್ದೀರಾ. ಇಲ್ಲಿ ಯಾರನ್ನ ತಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಹೇಳಿ, ನಿಮ್ಮ ಅನಿಸಿಕೆ ಹೇಳಿ.
ಇಲ್ಲ ಅಕ್ಕ ಅವ್ರ ಮಾವ ಕೊಡ್ಲೇಬೇಕು, ಯಾಕಂದ್ರೆ ಮಗ ಈಗ ನನ್ಗಂದ್ರೆ ಇದಕ್ಕ ಒಂದು ಭರವಸೆ ಏನ್ ಗೊತ್ತಾ, ಕಿತ್ತಾಡಿದ್ರೆ ನಮ್ಮ ಮಾವ ಕೊಡ್ತಾರೆ, ಯಾವ ಕಾರಣಕ್ಕೂ ಕೊಡಲ್ಲ ಅಂತ ಹೇಳೋರು ನನಗೆ ಗೊತ್ತು. ಅರ್ಥ ಆಗ್ಲಿಲ್ಲ ನಾವು ಹೇಳಿದ್ದು, ಸರಿ ಬಿಡಿ. ಸೊ ಈಗ ನಮ್ಮ ಪ್ರಶ್ನೆ ಏನಂತಂದ್ರೆ, ಈ ರೋಬೋಟ್ಗಳು ಸ್ವಯಂ ಕಾರ್ಯನಿರ್ವಹಿಸಲು ಸಾಧ್ಯವಾ ಅನ್ನೋ ಪ್ರಶ್ನೆ. ಪ್ರಕೃತಿಯಲ್ಲಿ ನೋಡೋಣ, ಉದಾಹರಣೆ ನದಿ ಹರಿತಾನೆ ಇರುತ್ತಪ್ಪ, ಅಥವಾ ಸೂರ್ಯ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಉದಯ ಆಗ್ತಾನೆ, ಟೈಮಿಗೆ ಸರಿಯಾಗಿ ಅಸ್ತಮ ಆಗ್ತಾನೆ. ಎಷ್ಟೋ ಸಾವಿರಾರು ವರ್ಷಗಳಿಂದ, ಇನ್ಫ್ಯಾಕ್ಟ್ ನಾವು ಭವಿಷ್ಯದಲ್ಲೂ ಸಹಿತ ಈ ಬರೀತಾರ ನೋಡಿ ಪಂಚಾಂಗ, ಅವರು ಯಾವಾಗ ಯಾವಾಗ ಸೂರ್ಯೋದಯ ಆಗುತ್ತೆ ಮುಂದಿನ ಒಂದು ವರ್ಷ ಪೂರ್ತಿ ಪಟ್ಟಿ ಮಾಡಿ ಕೊಟ್ಬಿಡ್ತಾರಪ್ಪ. ವಿಜ್ಞಾನಿಗಳು ಮಾಡಿದ್ದಾರೆ, ಸೂರ್ಯೋದಯ ಯಾವತ್ತಾಗುತ್ತೆ, ಯಾವತ್ತು ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಕರೆಕ್ಟಾಗಿ ಸೂರ್ಯೋದಯ ಆಗುತ್ತೆ ಅಸ್ತಮ ಆಗುತ್ತೆ, ಅದನ್ನೆಲ್ಲ ಲೆಕ್ಕ ಮಾಡಿಬಿಟ್ಟಿದ್ದಾರೆ. ಸೊ ಒಂದ್ ರೀತಿಲಿ ಸ್ವಯಂ ಚಾಲಿತ, ಪ್ರಕೃತಿ ಸ್ವಯಂ ಚಾಲಿತವೇ ಒಂದ್ ರೀತಿಲಿ. ಆದರೆ ಏನು ಉದಾಹರಣೆ ಕೊಡ್ತಾ ಇದೀವಿ ಅಂತಂದ್ರೆ, ಹೇಗೆ ಒಂದು ಕಾರ್ ಆಗಿರ್ಬೋದು, ಒಂದು ರೋಬೋಟ್ ಆಗಿರ್ಬೋದು, ಮೇಲ್ನೋಟಕ್ಕೆ ಸ್ವಯಂ ಚಾಲಿತವಾಗಿ ಕಾಣುತ್ತೆ, ತಂತಾನೇ ಕೆಲಸಗಳನ್ನ ಮಾಡೋ ಸಾಮರ್ಥ್ಯ ಇರೋ ರೀತಿಯಲ್ಲೇ ಕಾಣುತ್ತೆ. ಆದರೆ ಪ್ರಭುಗಳು ಉತ್ತರ ಕೊಟ್ರು, ತುಂಬಾ ಸಮಂಜಸವಾದ ಉತ್ತರ ಕೊಟ್ರು. ಏನಂದ್ರೆ, ಆ ರೋಬೋಟಿಗೆ ಅಥವಾ ಆ ಕಾರಿಗೆ ಆ ರೀತಿ ಸಾಮರ್ಥ್ಯ ನಿರ್ವಹಿಸಲು ಶಕ್ತಿ ತುಂಬಿದವರು ಯಾರು? ಮಾನವರೇ ತಾನೆ. ಆದ್ದರಿಂದ ಈ ಪ್ರಕೃತಿ ಸಹಿತ ಮೇಲ್ನೋಟಕ್ಕೆ ಸ್ವಯಂ ಚಾಲಿತವೇ ಆಗಿದ್ರು ಸಹಿತ, ಆ ಪ್ರಕೃತಿಯಲ್ಲಿ ಈ ರೀತಿ ಕೆಲಸ ಕಾರ್ಯಗಳನ್ನ ಮಾಡಕ್ಕೆ ಯಾರೋ ಶಕ್ತಿ ತುಂಬಿದ್ದಾರೆ. ಅದಕ್ಕೆ ಪ್ರಕೃತಿ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ ನೋಡಿ, ಅವಾಗ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ, ಇವಾಗ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಪ್ರಕೃತಿ ಕಾರ್ಯನಿರ್ವಹಿಸ್ತಾ ಇದೆ, ಸ್ವಯಂ ಚಾಲಿತವಾಗಿ ಕಾರ್ಯನಿರ್ವಹಿಸ್ತಾ ಇರೋ ತರ ಇದೆ, ಆದರೆ ಅದು ನನ್ನ ಅಧ್ಯಕ್ಷತೆಯಲ್ಲಿ ಆಗ್ತಾ ಇದೆ. ಉದಾಹರಣೆಗೆ ನೀವು ಒಂದು ಕಂಪ್ನಿಗೆ ಹೋಗ್ತೀರಾ ಅನ್ಕೊಳ್ಳಿ, ಆ ಕಂಪ್ನಿಲಿ ತುಂಬಾ ಒಳ್ಳೆ ಸಿಸ್ಟಮ್ ಇದ್ರೆ, ಉದಾಹರಣೆ ಹೋಟ್ಲಿಗೆ ಹೋಗ್ತೀರಾ ಅನ್ಕೊಳ್ಳಿ, ಆ ಹೋಟ್ಲಲ್ಲಿ ನಿಮಗೆ ಯಾವಾಗ ಏನೇನು ಬೇಕೋ ಐಟಮ್ಸ್ ಕರೆಕ್ಟ್ ಆಗಿ ಬರೋದು, ಕಾಫಿ ಟೈಮ್ ಕಾಫಿ ಸಪ್ಲೈ ಆಗುತ್ತೆ, ಎಲ್ಲ ಸಪ್ಲೈ ಆಗುತ್ತೆ, ಎಲ್ಲ ಇದಾಗುತ್ತೆ, ಆಯ್ತಾ. ನೀಟಾಗಿ ಏನೋ ಫೆಸಿಲಿಟೀಸ್ ಎಲ್ಲ ಇದೆ, ಟವಲಿಂದ ಹಿಡಿದು ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಇದೆ, ಆಯ್ತಾ. ಆಮೇಲೆ ನೀವು ರಿಸೆಪ್ಷನಿಸ್ಟ್ ಹತ್ರ ಬಂದು ಕೇಳ್ತೀರಾ, ಹೋಟೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಯಾರಪ್ಪ ಇದು ಮ್ಯಾನೇಜ್ಮೆಂಟ್ ಯಾರು, ಹೋಟೆಲ್ ನಡೆಸ್ತಾ ಇರೋರು ಯಾರು, ಯಾರು ಮ್ಯಾನೇಜರ್ ಇದ್ದಾರಾ ಅಂತ ಕೇಳಿದ್ರೆ, ಇಲ್ಲ ಕೆಲಸದವ್ರು ಇದ್ದಾರೆ, ಕೆಲಸದವರೇ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ನಂಬ್ತೀರಾ ಆ ತರ? ಇಲ್ಲ ತಾನೆ. ಯಾಕಂದ್ರೆ ಇಷ್ಟು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಏನಂತ ಹೇಳ್ತಾರೆ ಅಂದ್ರೆ, ಇಂಗ್ಲಿಷಲ್ಲಿ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇದೆ ಅನ್ನೋಕೆ ಏನ್ ಒಂದು ಸೂಚನೆ ಅಂತಂದ್ರೆ, ಆ ನಿರ್ವಾಹಕ, ಆ ಸಂಸ್ಥೆಯ ನಿರ್ವಾಹಕ ಅಥವಾ ಮ್ಯಾನೇಜರ್, ಅವನು ಯಾವತ್ತು ಕಣ್ಣಿಗೆ ಕಾಣಿಸ್ಕೋಬಾರ್ದು, ಅಂದ್ರೆ ಅಷ್ಟು ಚೆನ್ನಾಗಿ ಅವನ ಆಬ್ಸೆನ್ಸ್ ಅಲ್ಲೂ ನಡೆಯುತ್ತೆ ಅಂತ. ಅದೇ ಒಂದೊಂದು ಹೋಟ್ಲ್ ಹೋದಾಗ ನೀವು ಅಲ್ಲಿ ಮ್ಯಾನೇಜರ್ ಎಲ್ಲ ಕೂಗಾಡ್ಕೊಂಡು, ಯಾಕಪ್ಪ ನೀನು ಸಪ್ಲೈ ಮಾಡ್ತಾ ಇಲ್ಲ, ನೀನು ಅಲ್ಲಿ 6 ರೂಮ್ಗೆ ಯಾಕೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ಸಪ್ಲೈ ಮಾಡಲಿಲ್ಲ ಈ ವಸ್ತುನ, ಹಂಗೆ ಅಲ್ಲೋಗು ಇಲ್ಲೋಗು, ನೆಕ್ಸ್ಟ್ ಇಲ್ಲಿದೆ ಅಂತ ಅವನು ಮ್ಯಾನೇಜ್ ಮಾಡ್ತಾ ಇರ್ತಾನೆ. ತುಂಬಾ ಬ್ಯುಸಿಯಾಗಿ ಇನ್ವಾಲ್ವ್ ಆಗಿರ್ತಾನೆ ಡೇ ಟು ಡೇ ಮ್ಯಾನೇಜ್ಮೆಂಟ್ ಅಲ್ಲಿ, ಹೋಟೆಲ್ ನಡೆಸೋದ್ರಲ್ಲಿ. ಹಾಗಿದ್ರೆ ಅವನ ಹೋಟೆಲ್ ಚೆನ್ನಾಗಿ ಅಲ್ಲ, ಅವನಲ್ಲಿ ಅಷ್ಟೊಂದು ಎಫಿಷಿಯನ್ಸಿ ಇಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿಲ್ಲ, ಪ್ರಕೃತಿ ನಾವು ನಿಯಂತ್ರಿಸ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ಬೇಕಾಗಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾದ ನಿಯಮಗಳನ್ನ ಮಾಡಿದ್ದಾನೆ ಭಗವಂತ. ಎಷ್ಟು ಚೆನ್ನಾದ ನಿಯಮಗಳನ್ನ ಮಾಡಿದ್ದಾನೆ ಅಂತಂದ್ರೆ, ಅವನು ಬಂದು ಏನು ಮೇಲ್ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಎಲ್ಲ ಆ ರೀತಿಯಾದ ಸಿಸ್ಟಮ್ಸ್ ನ ಅವನು ಮಾಡಿಟ್ಟಿದ್ದಾನೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಇವಾಗ ಅದೇ ಪ್ರಶ್ನೆ ಮುಂದುವರಿಸಿಕೊಂಡು, ಭೌತಿಕ ವಸ್ತುಗಳು ಸ್ವಯಂ ಬೆಳವಣಿಗೆ ಹೊಂದಲು ಕೆಲಸ ಮಾಡಲು ಸಾಧ್ಯವಾ? ನಮ್ಮ ಕಣ್ಣಿಗೆ ಉದಾಹರಣೆಗೆ ಮರಗಳು ಬೆಳೀತಾ ಇರತ್ತೆ. ಸುಮಾರು 200 ವರ್ಷದ ಹಿಂದೆ ನಮ್ಮ ಭಾರತೀಯ ಸೈಂಟಿಸ್ಟ್, 150 ವರ್ಷದ ಹಿಂದೆ ಭಾರತೀಯ ಸೈಂಟಿಸ್ಟ್ ಒಬ್ರು, ಜಗದೀಶ್ ಚಂದ್ರ ಬೋಸ್ ಅಂತ ಅವರ ಹೆಸರು, ಅವರು ಜಗತ್ತಿಗೆ ಸಾರಿದ್ರು. ನಮ್ಮ ಭಾರತೀಯರಿಗೆ ಯಾವತ್ತೂ ಗೊತ್ತಿತ್ತು ವೃಕ್ಷಗಳಲ್ಲಿ ಜೀವ ಇದೆ ಅಂತ. ಆದ್ರೆ ಹೊರ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ವಿಜ್ಞಾನಿಗಳಿಗೂ ಸಹಿತ ಗೊತ್ತಿರಲಿಲ್ಲ ಜೀವದಲ್ಲಿ, ಗಿಡ ಮರಗಳಲ್ಲಿ ಜೀವ ಇದೆ ಅಂತ ಗೊತ್ತಿರಲಿಲ್ಲ. ಅವರು ಸಾರ್ತಾರೆ, ನಮ್ಮ ಭಾರತೀಯ ವಿಜ್ಞಾನಿ ಅವರು ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಹೇಗೆ ಜೀವ ಇದೆ ಒಂದು
ಮರ ಗಿಡಗಳಲ್ಲಿ ಜೀವ ಇದೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿ ಮೇಲ್ನೋಟಕ್ಕೆ ಒಂದು ಮರ ತಂತಾನೆ ಬೆಳೀತಾ ಇದೆ, ಆದ್ರೆ ಅದ್ರ ಒಳಗಡೆ ಬೆಳೆಯಕ್ಕೆ ಸಾಮರ್ಥ್ಯ ತುಂಬಿದೆ. ಜೀವ ಜೀವ ಇದ್ದಾಗ ಬೆಳೆಯುತ್ತೆ. ಅದೇ ನೀವು ಆ ಜೀವ ತೆಗೆದು ಬಿಡಿ ಮರದಿಂದ, ಅದೇ ಮರ ಕೆಲವೇ ದಿನಗಳಲ್ಲಿ ಒಣಗೋಗುತ್ತೆ ಸಂಪೂರ್ಣವಾಗಿ. ಜೀವ ಇರೋ ತನಕ ಅಷ್ಟೇ. ಜೀವದ ಪ್ರಾಮುಖ್ಯತೆನ ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದ್ದೀವಿ. ಉದಾಹರಣೆ ಮಾನವ ಶರೀರ. ಸೊ ಇಲ್ಲಿ ತನಕ ಜೀವ ಒಳಗಡೆ ಇರುತ್ತೆ, ಅಲ್ಲಿ ತನಕ ಮಾತ್ರ ಎಲ್ಲಾ ಚಟುವಟಿಕೆಗಳು, ಏಳೋದು, ಬೀಳೋದು, ನಡೆಯೋದು, ತಿನ್ನೋದು, ಒಂದು ಪುಸ್ತಕ ಓದೋದು, ಪ್ರವಚನಗಳನ್ನ ಕೇಳೋದು, ಎಲ್ಲ ಚಟುವಟಿಕೆಗಳು ಎಲ್ಲಿ ತನಕ ಮಾಡಕ್ ಸಾಧ್ಯ ಅಂದ್ರೆ ಎಲ್ಲಿ ತನಕ ಜೀವ ಇದೆ. ಅವಾಗ ಜೀವ ದೇಹವನ್ನು ಬಿಟ್ಟು ಹೊರಟೋಗುತ್ತೆ. ಅದು ತರ ಒಂದು ಫೋಟೋ ತೋರಿಸ್ತಾ ಇದ್ದಾರೆ ನೋಡಿ, ಆ ರೀತಿ ಜೀವ ಹೊರಟೋಗುತ್ತೆ. ಆಗ ನಿಶ್ಚೇಷ್ಟಿತವಾಗ್ಬಿಡುತ್ತೆ ದೇಹ, ಯಾವುದೇ ಕೆಲಸಕ್ಕೂ ಬಾರಲ್ಲ. ಉದಾಹರಣೆಗೆ ಗಂಡ ಹೆಂಡತಿ ಪರಸ್ಪರ ತುಂಬಾ ಪ್ರೀತಿಸ್ತಾರೆ. ಯಾರೋ ಒಬ್ರು ನವವಿವಾಹಿತರ ನಿಜವಾದ ನಡೆದ ಕಥೆ ಅದು. ಪಾಪ ಮದುವೆ ಆಗ್ತಾರೆ, ಕೆಲವೇ ದಿನಗಳಲ್ಲಿ ಅವರು ಎಲ್ಲೋ ಒಂದು ಟ್ರಿಪ್ ಹೋಗ್ತಾರೆ. ಆಗ ಟ್ರಿಪ್ ಅಲ್ಲಿ ಪಾಪ ಯಾವ್ದೋ ಕಾರಣಕ್ಕೆ ಗಂಡ ತೀರೋಗ್ತಾನೆ. ಹೆಂಡತಿ ನವವಿವಾಹಿತರು ಪ್ರೀತಿ ಮಾಡ್ತಾರೆ ಅಲ್ವಾ, ಆದ್ರೂ ಆ ಹೆಂಡತಿ ಫೋನ್ ಮಾಡಿ ಹೇಳ್ತಾರೆ ಅವರ ತಂದೆ ತಾಯಿಗೆ, ನೋಡಮ್ಮ ನನಗೆ ಭಯ ಆಗ್ತಾ ಇದೆ, ದಯವಿಟ್ಟು ಯಾರನ್ನ ಬನ್ನಿ ಅಂತ ಹೇಳ್ತಾರೆ. ಅದೇ ತಮ್ಮ ಸ್ವಂತ ಗಂಡ ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀವಿ, ಇವತ್ತು ಅವರಿಂದಾನೇ ಭಯ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿಯಾಗಿ ಜೀವ ಇರೋ ತನಕ ಇರೋ ಭಾವನೆಗಳು ಜೀವ ಹೋದ್ಮೇಲೆ ಇರೋದಿಲ್ಲ. ಅದೇ ದೇಹದ ಜೊತೆಗೆ, ಅದೇ ದೇಹ ಜೀವ ಹೋದ್ಮೇಲೆ 1-2 ದಿನ ಹೆಚ್ಚಿಗೆ ಇಟ್ಕೊಳ್ಳಲ್ಲ ನಾವು. ಹೊಳೆಯಕ್ಕೆ ಶುರು ಆಗುತ್ತೆ ದೇಹ ಅಂದ್ಬಿಟ್ಟು ಅದನ್ನ ತಕ್ಷಣ ನಾವು ಮಣ್ಣು ಮಾಡ್ತೀವಿ, ಇಲ್ಲಾಂದ್ರೆ ಸುಡ್ತೀವಿ. ಸೊ ಈ ರೀತಿಯಾಗಿ ಜೀವ ಇರೋ ತನಕ ಮಾತ್ರ ಬೆಲೆ ದೇಹಕ್ಕೆ. ಅದಕ್ಕೊಂದು ಉತ್ತಮವಾದ ಉದಾಹರಣೆ ಕೊಡ್ತಾರೆ. ಏನಂತ ಅಂತಂದ್ರೆ, ಒಂದು ಎಲೆಕ್ಟ್ರಿಕ್ ವೈರ್ ಬಂದಿದೆ ಆಯ್ತಾ. ಆ ಎಲೆಕ್ಟ್ರಿಕ್ ವೈರ್ ಇಂದ ಕರೆಂಟ್ ಪಾಸ್ ಆದ್ರೆ ಮಾತ್ರ ಅದಕ್ಕೆ ಬೆಲೆ. ಅವಾಗ ನಾವು ಮುಟ್ಟಕ್ಕೆ ಹೆದರ್ತೀವಿ, ಕರೆಂಟ್ ಇದೆಯಪ್ಪ ಅಂತ. ಅಂದ್ರೆ ಕರೆಂಟ್ ಇಲ್ಲದೆ ಇರ್ಬೇಕಾದ್ರೆ ಎಳೆ ಮಕ್ಕಳು ಆಟ ಆಡ್ತಾರೆ ಆ ವೈರ್ ಜೊತೆ. ಕರೆಂಟ್ ಇಲ್ಲ ಅಂದ್ರೆ ಆ ವೈರ್ಗೇನು ಬೆಲೆ ಇಲ್ಲ. ಎಲ್ಲಿ ತನಕ ಕರೆಂಟ್ ಇರುತ್ತೋ ಆ ವೈರ್ಗೆ ತುಂಬಾ ಬೆಲೆ. ಅದೇ ರೀತಿ ಎಲ್ಲಿ ತನಕ ದೇಹಕ್ಕೆ ಜೀವ, ದೇಹದ ಒಳಗಡೆ ಜೀವ ಇರುತ್ತೋ ಅಲ್ಲಿ ತನಕ ನಾವು ಜೀವ ಆ ದೇಹದ ಜೊತೆ ಸಂಬಂಧ ಬೆಳೆಸ್ಕೋತೀವಿ. ಆ ದೇಹದ ಜೊತೆ ಬೇರೆ ಬೇರೆ ತಂದೆ ತಾಯಿ ಆಗಿರ್ಬೋದು, ಬಂಧು ಬಾಂಧವ, ಮಿತ್ರ, ಅಪ್ಪ ಮಗ, ಎಲ್ಲ ರೀತಿಯ ಸಂಬಂಧಗಳು ಆ ದೇಹದ ಜೊತೆ ಯಾವಾಗ ಬೆಳೆಸ್ಕೋತೀವಿ ಅಂದ್ರೆ ಆ ದೇಹದಲ್ಲಿ ಜೀವ ಇದ್ರೆ ಮಾತ್ರ. ಯಾವಾಗ ದೇಹದಿಂದ ಜೀವ ಹೊರಟೋಗುತ್ತೆ ಆಗ ಆ ದೇಹವನ್ನು ಮಣ್ಣು ಮಾಡ್ತೀವಿ ಅಷ್ಟೇ ಹೊರತು ನಾವು ಆ ದೇಹದ ಜೊತೆ ಮತ್ತೇನು ಸಂಬಂಧ ಬೆಳೆಸ್ಕೊಳಕ್ ಹೋಗಲ್ಲ. ಅಲ್ಲೇ ಮುಗೀತು ಆ ದೇಹದ ಕತೆ. ಮತ್ತೇನಿದ್ರು ನಾವು ಸ್ಮರಿಸ್ಕೋತೀವಿ, ಅಯ್ಯೋ ಅವ್ರು ಹಾಗಿದ್ರು, ಅವ್ರು ಹೇಗಿದ್ರು, ಅವ್ರು ನಮ್ಮನ್ನ ಬಿಟ್ಟು ಹೋದ್ರು ಅಂತೀವಿ. ದೇಹ ನಮ್ ಕಣ್ಮಂದೆ ಇರುತ್ತಲ್ಲ, ಮತ್ತೆ ದೇಹನೇ ಕಾಪಾಡಬಾರ್ದು. ಇವಾಗ ಈಜಿಪ್ಟ್ ಅಲ್ಲಿ ಪಿರಮಿಡ್ಸ್ ಮಾಡಿದ್ರಪ್ಪ, ಏನಂದ್ರೆ ಆ ದೇಹಗಳನ್ನ 1000 ವರ್ಷಗಳಿಂದ ಕಾಪಾಡ್ತಾ ಇದ್ದಾರೆ. ಯಾರೋ ರಾಜ, ಈಜಿಪ್ಟ್ ರಾಜ ತೀರೋದ, ಅವನನ್ನ ಆ ಪಿರಮಿಡ್ ಗಳಲ್ಲಿ ಹಾಕಿ ಬಂಧಿಸಿ ಕಾಪಾಡ್ತಾ ಇದ್ದಾರೆ. ಆ ತರ ನಾವು ಮಾಡ್ಬೋದಾಗಿತ್ತಲ್ಲ. ಭಾರತೀಯರಲ್ಲಿ ಯಾವತ್ತೂ ಗೊತ್ತಿತ್ತು ದೇಹ ಬೇರೆ ಜೀವ ಬೇರೆ ಅನ್ನುವಂಥ ವಿಚಾರ. ಬೇರೆ ದೇಶಗಳಲ್ಲಿ ಅಷ್ಟಾಗಿ ಪರಿಜ್ಞಾನ ಇರಲಿಲ್ವೇನೋ, ಬಟ್ ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ಎಲ್ಲರಿಗೂ ಅದು ಆಟೋಮೆಟಿಕ್ ಆಗಿ ಗೊತ್ತಿತ್ತು. ಉದಾಹರಣೆಗೆ ನಾವು ನನ್ನ ಕೈ ಅಂತೀವಿ, ನನ್ನ ಕಣ್ಣು ಅಂತೀವಿ, ನನ್ನ ಕಿವಿ ಅಂತೀವಿ, ನನ್ನ ಹೃದಯ ಅಂತೀವಿ, ನನ್ನ ತಲೆ ಅಂತೀವಿ, ನನ್ನ ಕೈ ಕಾಲು, ನನ್ನ ಹೊಟ್ಟೆ ಅಂತೀವಿ ಹೊರತು ನಾನು ಹೊಟ್ಟೆ, ನಾನು ಕೈ, ನಾನು ಕಣ್ಣು ಯಾವತ್ತೂ ಹೇಳಲ್ಲ. ಹಾಗಿದ್ರೆ ಏನು ಅಂತಂದ್ರೆ ಇವೆಲ್ಲ ಸಾಧನ. ಹೇಗೆ ಒಬ್ಬ ಒಂದು ಕಾರಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ, ಕಾರಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಕಾರ್ನ ಓಡಿಸ್ತಾ ಇರ್ತಾನೆ. ಅವ್ನ ಕಾರ್ನ ಯಾವಾಗ ಬೇಕಾದ್ರೆ ನಿಲ್ಸ್ಬೋದು, ಅಥವಾ ಯಾವಾಗ ಬೇಕಾದ್ರೆ ಸ್ಪೀಡ್ ಜಾಸ್ತಿ ಮಾಡ್ಬೋದು, ಸ್ಪೀಡ್ ಕಮ್ಮಿ ಮಾಡ್ಬೋದು. ಎಲ್ಲ ರೀತಿಯ ನಿಯಂತ್ರಣ ಕಾರ್ ಮೇಲೆ ಅವನು ಸಾಧಿಸ್ತಾ ಇರ್ತಾನೆ. ಆದ್ರೆ ಅವನು ಯಾವತ್ತೂ ತನಗೆ ಹೊಟ್ಟೆ ಅಷ್ಟವಾದ್ರೆ ಕಾರ್ಗೋಗಿ ಪೆಟ್ರೋಲ್ ಹಾಕಲ್ಲ. ಕಾರ್ ಪೆಟ್ರೋಲ್ ಖಾಲಿ ಆದ್ರೆ ಕಾರ್ ಪೆಟ್ರೋಲ್ ಹಾಕ್ತಾನೆ. ಆದ್ರೆ ತನಗೆ ಹೊಟ್ಟೆ ಹಸಿದಾಗ, ಅಯ್ಯೋ ಕಾರ್ಗೆ ಪೆಟ್ರೋಲ್ ಹಾಕಿದ್ಯಲ್ಲಪ್ಪ, ಮತ್ತೆ ಯಾಕೆ ನಾನು ಊಟ ಮಾಡ್ಬೇಕು ಅಂತ ಯಾವತ್ತನ ಯೋಚನೆ ಮಾಡಿದ್ರೆ ಅವ್ನು ಮೂರ್ಖ ಅಂತಾರೆ. ಅದೇ ರೀತಿ ನಾವು ದೇಹದ ಬಗ್ಗೆನೇ ಯೋಚನೆ ಮಾಡ್ಕೊಂಡು ದೇಹಕ್ಕೆ ಹೊಟ್ಟೆ ಹಸಿಯತ್ತೆ ಅಂದ್ಬಿಟ್ಟು ದೇಹಕ್ಕೆ ಊಟ ಕೊಡ್ತೀವಿ, ಅದು ತಪ್ಪಲ್ಲ. ನೋಡಿ ಕಾರ್ ಉದಾಹರಣೆ ಕೊಟ್ಟಿದ್ದೀನಿ. ಕಾರ್ ಓಡಿಸ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆದಾಗ ಪೆಟ್ರೋಲ್ ತುಂಬಿಸ್ಲೇಬೇಕು, ತಪ್ಪಿಲ್ಲ. ಆದರೆ
ತನಗೆ ಹಸುವಾದಾಗ್ಲೂ ಕಾರಿಗೆ ಪೆಟ್ರೋಲ್ ತುಂಬಿಸಿದೇನಲ್ಲ, ನಾನ್ ಯಾಕೆ ಊಟ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಮೂರ್ಖ ತಾನೆ. ಅದೇ ರೀತಿ ದೇಹಕ್ಕೆ ನಾನು ಊಟ ಕೊಡ್ತೀನಲ್ಲ, ಹೊರಗಡೆ ನಾನು ಕೆಲಸ ಮಾಡ್ತೀನಿ, ದುಡಿತೀನಿ, ಹಣ ಸಂಪಾದನೆ ಮಾಡ್ತೀನಿ, ಹಣ ಸಂಪಾದನೆ ಮಾಡ್ಕೊಂಡು ನಾನು ಏನೇನ್ ಬೇಕೋ ಸಾಮಗ್ರಿಗಳು ತಗೊಂಬಂದು ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ದೇಹನ ಚೆನ್ನಾಗಿ ಇಟ್ಕೊಂತೀನಿ. ಆಯ್ತಪ್ಪ, ದೇಹ ಕಾರ್ ಇದ್ದಂಗೆ, ಕಾರ್ ಪೆಟ್ರೋಲ್ ಹಾಕು, ಯಾರು ಬೇಡ ಅಂತ ಇಲ್ಲ. ಬಟ್ ನಿನ್ನ ಜೀವ, ನೀನು ಜೀವ, ಜೀವ ಅಂದ್ರೆ ಏನು? ಆತ್ಮ. ಅದಕ್ಕೆ ಹೊಟ್ಟೆ ಹಸಿವಾಗಲ್ವಾ? ಹೊಟ್ಟೆ ಹಸಿವು ಅಂದ್ರೆ ಅದ್ರದ್ದು ಬಯಕೆಗಳಿರಲ್ವಾ? ಅದನ್ನ ಪೂರಿಸ್ಬೇಕಲ್ಲ. ಆ ಆಳವಾದ ಪ್ರಶ್ನೆಗಳಿದೆಯಲ್ಲ, ಅದಕ್ಕೆ ಉತ್ತರ ಹುಡುಕ್ಬೇಕಲ್ಲ. ಅಥಾದೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ ವೇದಗಳಲ್ಲಿ. ಅಂದ್ರೆ ಅಥ ಅಂದ್ರೆ ಈಗ, ಅತಃ ಅಂದ್ರೆ ದೇರ್ ಫೋರ್, ಈಗ ದೇರ್ ಫೋರ್. ಈಗ ಏನು ವಿಶೇಷ ಏನ್ ಈಗ ಅಂತಂದ್ರೆ, ನೀನು ಈ ಒಂದು ಶ್ಲೋಕವನ್ನ ಕೇಳ್ತಾ ಇದೀಯ, ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ. ಈ ಶ್ಲೋಕನ ಪ್ರಾಣಿ ಪಕ್ಷಿಗಳು ಯಾರು ಕೇಳಕ್ ಸಾಧ್ಯ ಇಲ್ಲ, ಕೇಳಿದ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾರಿಗೆ ಕೇಳಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇದೆ ಅಂತಂದ್ರೆ ಮನುಷ್ಯರಿಗೆ. ಮನುಷ್ಯ ದೇಹ ಸಿಕ್ಕಿದ್ಯಲ್ಲಪ್ಪ, ಅತಃ ಬ್ರಹ್ಮ ಜಿಜ್ಞಾಸ. ಅಥ ಇವಾಗ ನೀನು ದೇರ್ ಫೋರ್ ಶುರು ಮಾಡ್ಕೋ. ಏನನ್ನ? ಬ್ರಹ್ಮ ಜಿಜ್ಞಾಸೆ ಮಾಡೋದನ್ನ. ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಬ್ರಹ್ಮ ತತ್ವ. ಜಿಜ್ಞಾಸೆ ಅಂದ್ರೆ ಆ ಪ್ರಶ್ನೆ ಮಾಡೋದು, ಕುತೂಹಲದಿಂದ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಯಾವ್ದ್ರ ಬಗ್ಗೆ? ಬ್ರಹ್ಮ ಅಂದ್ರೆ ನಮ್ಮ ಚತುರ್ಮುಖ ಬ್ರಹ್ಮ, ಅವರು ಬ್ರಹ್ಮನೇ. ಆದ್ರೆ ಬ್ರಹ್ಮ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದ್ರೆ, ಯಾವುದು ಈ ಪ್ರಾಪಂಚಿಕ ವಸ್ತುಗಳಿಂದ ಬೇರೆ ಇದೆಯೋ ಅದಕ್ಕೆ ಬ್ರಹ್ಮ ಅಂತ ಹೇಳ್ತೀವಿ. ಸೊ ಹಂಗಾರೆ ನಮ್ಮ ಆತ್ಮ, ಅದಕ್ಕೂ ಬ್ರಹ್ಮ ಅಂತ ಹೇಳ್ತೀವಿ. ಯಾಕಂದ್ರೆ ಆತ್ಮ ಅನ್ನೋದು ಜೀವ, ಜೀವ ಅನ್ನೋದು ಬೇರೆ. ಪ್ರತಿಯೊಂದು ಭೌತಿಕ ಪದಾರ್ಥದ ಹಿಂದೆ ಆಧ್ಯಾತ್ಮಿಕ ಜೀವಶಕ್ತಿ ಇದೆ. ಆ ಜೀವ ಅನ್ನೋದು ದೇಹದಿಂದ ಬೇರೆ. ಆ ಜೀವವನ್ನ ನಾವು ಬ್ರಹ್ಮ ಅಂತ ಹೇಳ್ತೀವಿ. ಸೊ ಉದಾಹರಣೆಗೆ ಐಸಾಕ್ ನ್ಯೂಟನ್ ಅಂತ ದೊಡ್ಡ ವಿಜ್ಞಾನಿ, ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ, ತುಂಬಾ ಬೇರೆ ರೀತಿಯ ಸಂಶೋಧನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಬ್ಬ ಒಳ್ಳೆ ಮಿತ್ರ ಇರ್ತಾನೆ, ಅವರು ವಿಜ್ಞಾನಿನೇ. ನ್ಯೂಟನ್ ಅವರು ಭಗವಂತನ ಮೇಲೆ ಅವ್ರಿಗೆ ನಂಬಿಕೆ ಬಲವಾಗಿರುತ್ತೆ. ಆದ್ರೆ ಅವರ ಮಿತ್ರರಂತಹ ವಿಜ್ಞಾನಿಗಳಿಗೆ ಭಗವಂತನ ಬಗ್ಗೆ ಅಷ್ಟು ನಂಬಿಕೆ ಇರೋದಿಲ್ಲ. ಅವ್ರು ಪ್ರಶ್ನೆ ಮಾಡ್ತಾರೆ ನ್ಯೂಟನ್ ಇಷ್ಟೆಲ್ಲ ನೀನು ವಿಜ್ಞಾನ ಓದಿದ್ಯಾ, ಎಷ್ಟೆಲ್ಲ ನೀನು ವಿಜ್ಞಾನದಲ್ಲಿ ಸಂಶೋಧನೆಗಳನ್ನು ಮಾಡಿದ್ಯಾ, ನಿನ್ನ ಪ್ರಕಾರ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ನ್ಯೂಟನ್ ಪ್ರಶ್ನೆ ಮಾಡ್ತಾರೆ. ಆಗ ನ್ಯೂಟನ್, ನನ್ನ ಪ್ರಕಾರ ಪ್ರಪಂಚ ಸೃಷ್ಟಿ ಮಾಡಿದವನು ಭಗವಂತ. ಅದಕ್ಕೆ ಅವನು ಪ್ರಶ್ನೆ ಮಾಡ್ತಾನೆ ಇನ್ನೊಬ್ಬ ಸೈಂಟಿಸ್ಟು, ಎಲ್ಲ ನೀನು ಬೋಗಸ್, ಎಲ್ಲೂ ಪ್ರೂಫ್ ಇದೆ, ಎಲ್ಲಿದೆ ಪ್ರೂಫು ಭಗವಂತನೇ ಮಾಡಿದ್ದು ಹಾಗೆ ಹೇಗೆ ಅಂತ ಏನೇನೊಬ್ಬ ಇದು ಮಾಡ್ತಾನೆ, ವಿತಂಡವಾದಗಳು ಮಾಡ್ತಾರಲ್ಲ ಆ ಥರ ಮಾಡ್ತಾನೆ. ಸೊ ಆಗ ನ್ಯೂಟನ್ ಸರಿ ಅಂದ್ಬಿಟ್ಟು ತನ್ನ ಲ್ಯಾಬ್ಗೆ ಹೋಗ್ತಾರೆ. ಮತ್ತೆ ಕೆಲವು ದಿನ ಬಿಟ್ಕೊಂಡು ಅದೇ ವಿಜ್ಞಾನಿ ನ್ಯೂಟನ್ ಅವರ ಲ್ಯಾಬ್ಗೆ ಬರ್ತಾರೆ. ಬಂದಾಗ ಅಲ್ಲಿ ಒಂದು ಉತ್ತಮವಾದಂತಹ ಸೂರ್ಯಮಂಡಲದ ಒಂದು ಪ್ರೋಟೋಟೈಪ್ ಅಂತೀವಿ. ಅಂದ್ರೆ ಹೇಗೆ ಸೂರ್ಯ ಕೇಂದ್ರದಲ್ಲಿ ಇದ್ದಾನೆ, ಎಲ್ಲ ಗ್ರಹಗಳು ಸೂರ್ಯನ ಸುತ್ತಾ ಇವೆ, ಆ ರೀತಿಯಾದಂತಹ ಒಂದು ನೋಡಕ್ಕೆ ಅದೇ ರೀತಿಯಾದಂತಹ ಒಂದು ಮಾಡೆಲ್ ಅಂತೀವಿ ನೋಡಿ, ಅದನ್ನ ನ್ಯೂಟನ್ ಅವರ ಲ್ಯಾಬ್ ಅಲ್ಲಿ ಆ ಸೈಂಟಿಸ್ಟ್ ನೋಡ್ತಾನೆ, ಆ ವಿಜ್ಞಾನಿ ನೋಡ್ಬಿಟ್ಟು, ನ್ಯೂಟನ್ ಅವರೇ ಇಂಥ ಉತ್ತಮವಾದಂತಹ ಪ್ರೋಟೋಟೈಪ್ ನಿಮ್ಗೆ ಹೇಗೆ ಯಾವ ಬೇರೆ 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 ಒಂದು ಸರ್ಕಲ್ಗಳಲ್ಲಿ ಆರ್ಬಿಟ್ ಅಂತ ಹೇಳ್ತೀವಿ, ಯಾವುದು ಗ್ರಹಗಳು ಸುತ್ತುವಂತಹ ಕಕ್ಷೆಗೆ ಆರ್ಬಿಟ್, ಆ ಕಕ್ಷೆ ಗ್ರಹಗಳು ಸುತ್ತುವಂತಹ ಕಕ್ಷೆ ಕೆಲವು ಈ ರೀತಿ ಸುತ್ತೋದು, ಕೆಲವು ಇನ್ನೊಂದು ರೀತಿ ಸುತ್ತುತ್ತೆ, ಆ ರೀತಿಯಾಗಿ ಬೇರೆ ಬೇರೆ ಕಕ್ಷೆಯಲ್ಲಿ ಸುತ್ತೋದನ್ನೆಲ್ಲ ಉತ್ತಮವಾಗಿ ಮಾಡಿ ಆ ಮಾಡೆಲ್ನ ತಂದು ಇಟ್ಟಿರ್ತಾರೆ ನ್ಯೂಟನ್ ಲ್ಯಾಬ್ ಅಲ್ಲಿ. ಸೈಂಟಿಸ್ಟ್ಗೆ ತುಂಬಾ ಪ್ರಭಾವಿತರಾಗ್ತಾರೆ ಅದನ್ನ ನೋಡ್ಬಿಟ್ಟು. ಅವ್ರು ಕೇಳ್ತಾರೆ ನ್ಯೂಟನ್ ಅವ್ರನ್ನ, ತುಂಬಾ ಚೆನ್ನಾಗಿದೆ, ನನಗೂ ಈ ತರದೊಂದು ಮಾಡಿಸ್ಬೇಕಿತ್ತು, ಯಾರು ನಿಮಗೆ ಮಾಡ್ಕೊಟ್ರು ಹೇಳಿ, ನಾನು ಮಾಡಿಸ್ಕೊತೀನಿ ನಮ್ಮ ಲ್ಯಾಬ್ ಅಲ್ಲಿ. ಅದಕ್ಕೆ ನ್ಯೂಟನ್ ಹೇಳ್ತಾರೆ, ಇಲ್ಲಪ್ಪ ಯಾರು ಮಾಡಿಸಿಲ್ಲ, ತಾನೇ ನಾನು ಬೆಳಗ್ಗೆ ಬಂದು ಲ್ಯಾಬ್ ಓಪನ್ ಮಾಡಿದೆ, ಅದರ ಪಾಡಿಗೆ ಅದಿತ್ತು, ಅದೇ ಎಲ್ಲಿಂದ ಬಂದಿದೆ. ಆಗ ವಿಜ್ಞಾನಿ ಹೇಳ್ತಾರೆ, ಏನ್ ನ್ಯೂಟನ್ ಇಷ್ಟ ಸೈಂಟಿಸ್ಟ್ ಅಂತ ಅನ್ಕೊಂಡಿದ್ವಿ, ನೀವು ಈ ತರ ಮಾತಾಡ್ತಿರಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನಮಗೂ ಒಂದು ಲ್ಯಾಬ್ ಬೇಕಾಗಿತ್ತು, ನೀವು ನೋಡಿದ್ರೆ ಈ ತರ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಹೇಳಿದ್ದೆ. ನಿಜವಾಗ್ಲೂ ಇಲ್ಲಪ್ಪ, ಇದು ನಾನು ರಾತ್ರಿ ನಾನು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಬಿಟ್ಟು ನಾನು ಸಿಲ್ಕ್ ಹಾಕ್ಬಿಟ್ಟು ಲ್ಯಾಬ್ ಹೋಗಿದ್ದೆ, ಬೆಳಗ್ಗೆ ಬಂದು ತೆಗೆದು ನೋಡಿದಾಗ ಈ ರೀತಿ ದೊಡ್ಡ ಮಾಡೆಲ್ ಇತ್ತು, ಸೊ ಅದೇ ತರಪ್ಪ, ನಂಗೇನು ಗೊತ್ತಿಲ್ಲ ಅಂತ. ಅದಕ್ಕೆ ಒಂದು ಸೈಂಟಿಸ್ಟ್, ನ್ಯೂಟನ್ ಈ ತರ ಮೂರ್ಖರಾಗಿ ಮಾತಾಡ್ಬೇಡಿ, ನನ್ಗೆ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನ್ಯೂಟನ್ ಹೇಳ್ತಾರೆ, ಹೌದಪ್ಪ, ಇದೊಂದು ಮಾಡೆಲ್ಲು ತಂತಾನೆ ಬಂದಿದೆ ಅಂತ ಹೇಳಿದ್ರೆ ನಾನು ಮೂರ್ಖ, ಆದ್ರೆ ಇಡೀ ವಿಶ್ವ, ನಿಜವಾದ ಸೂರ್ಯ, ನಿಜವಾದ ಗ್ರಹಗಳು ತಮ್ಮ ತಮ್ಮ ಕಕ್ಷೆಗಳಲ್ಲಿ ಸುತ್ತಾ ಇವೆ, ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳು ಚಾಚು ತಪ್ಪದೆ
ಒಂದ್ ದಿನಿತು ಆ ಕಡೆ ಈ ಕಡೆ ಹೋಗದೆ ಅಚ್ಚುಕಟ್ಟಾಗಿ ಆಗ್ತಾ ಇದೆ ನೋಡು ನಿಜವಾದ ಪ್ರಪಂಚದಲ್ಲಿ. ಅದು ಅಚಾನಕ್ ಆಗಿ ತಂತಾನೆ ಬಂದು ಅಂದ್ರೆ ಅವನು ವಿಜ್ಞಾನಿ. ಈ ಒಂದು ಸಣ್ಣ ಮಾಡೆಲ್ ತಂತಾನೆ ಬಂತು ಅಂದ್ರೆ ಅವ್ನು ಮೂರ್ಖ ಅಲ್ವಾ ಅಂತ ನ್ಯೂಟನ್ ಖಾರವಾಗಿ ಪ್ರಶ್ನೆ ಮಾಡ್ತಾರೆ. ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ಸಣ್ಣ ಮಾಡೆಲ್ ಸಹಿತ ತಂತಾನೆ ಬರಕ್ ಸಾಧ್ಯ ಇಲ್ಲ, ಇನ್ನು ಉತ್ತಮವಾದಂತಹ ಅದ್ಭುತವಾದಂತಹ ನೈಜ ರೂಪದ ಎಷ್ಟು ದೊಡ್ಡ ದೊಡ್ಡ ಗ್ರಹಗಳು, ದೊಡ್ಡ ದೊಡ್ಡ ಏನೋ ಸೂರ್ಯ, ನಕ್ಷತ್ರಗಳು ಎಲ್ಲವೂ ಒಂದು ಚಾಚು ತಪ್ಪದೆ ಒಂದು ನಿರ್ದಿಷ್ಟವಾದ ಕಕ್ಷೆಯಲ್ಲಿ ಸುತ್ತಾ ಇದೆಯಲ್ಲ, ಅದೆಲ್ಲ ಹೇಗ್ ಸಾಧ್ಯ? ಯಾರ ಅದರ ನಿಯಾಮಕ ಇರ್ಲೇಬೇಕಲ್ಲ ಅನ್ನೋದನ್ನ ನ್ಯೂಟನ್ ಅವರು ಈ ಕಥೆ ಮೂಲಕ ತುಂಬಾ ಚೆನ್ನಾಗಿ ತಮ್ಮ ಸ್ನೇಹಿತರಿಗೆ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಈಗ ನಮ್ಮ ಇಸ್ಕಾನ್ ಸಂಸ್ಥೆಯ ಒಂದು ಸ್ಥಾಪಕರಾದಂತಹ ಶ್ರೀಲ ಪ್ರಭುಪಾದರು ಬಹಳಷ್ಟು ವಿಜ್ಞಾನಿಗಳು ಅವ್ರ ಹತ್ರ ಬರ್ತಾ ಇದ್ರು. ಅವ್ರ ಹತ್ರ ಬಂದು ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಾ ಇದ್ರು. ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ರು ಅಂತಂದ್ರೆ, ಸ್ವಾಮೀಜಿ ನನ್ಗನ್ಸ್ತಾ ಇದೆ ನಮ್ಮ ದೇಹ ಒಂದು ಯಂತ್ರ, ಅದು ಜೀರ್ಣವಾಗುತ್ತೆ, ಜರ್ಜರಿತವಾಗುತ್ತೆ, ಕೊನೆಗೆ ದೇಹ ಹೊಟ್ಟೋಗುತ್ತೆ. ಹೇಗೆ ಒಂದು ಯಂತ್ರಗಳು, ಉದಾಹರಣೆಗೆ ನಾವು ಫ್ಯಾಕ್ಟ್ರಿನಲ್ಲಿ ನೋಡ್ತೀವಲ್ಲ, ಒಂದು ಯಂತ್ರ ಹೊಸದಾಗಿ ತಗೊಂಡ್ಬರ್ತೀವಿ, ಚೆನ್ನಾಗಿ ಕೆಲಸ ಮಾಡುತ್ತೆ, ಕಡೆಗೆ ಸ್ವಲ್ಪ ರಿಪೇರಿಯ ಕೆಲಸ ಬರುತ್ತೆ, ರಿಪೇರಿ ಎಲ್ಲ ಮಾಡಿದ್ರು ಕೆಲಸ ಮಾಡುತ್ತೆ, ಆದ್ರೆ ಕೆಲವು ಕಾಲಘಟ್ಟ ಆದ್ಮೇಲೆ ರಿಪೇರಿ ಮಾಡಿದ್ರು ಅದು ಆಗಲ್ಲ, ಇನ್ ಮುಂದೆ ರಿಪೇರಿ ಮಾಡಕ್ ಆಗಲ್ಲ ಅಂತ ನಾವು ಅದನ್ನ ತಿರಸ್ಕರಿಸ್ಬಿಡ್ತೀವಲ್ಲ, ಅದನ್ನ ಬಿಸಾಕ್ಬಿಡ್ತೀವಿ. ಅದೇ ರೀತಿ ದೇಹನೂ ಅಷ್ಟೇ, ನಾವು ದೇಹ ಬೆಳೀತಾ ಇರುತ್ತೆ, ಆಮೇಲೆ ದೇಹಕ್ಕೆ ನಾವು ಬೇರೆ ಬೇರೆಯಾದಂತಹ ಆಹಾರ ಕೊಡ್ತೀವಿ, ದೇಹಕ್ಕೆ ಆರೋಗ್ಯ ತಪ್ಪಾಗ ಬೇಕಾದ್ರೆ ಮದ್ದುಗಳು ಕೊಡ್ತೀವಿ, ಆದ್ರೆ ಯಾವಾಗ ಯಾವುದೇ ಮದ್ದು ವರ್ಕ್ ಆಗೋದಿಲ್ಲ ಆಗ ದೇಹ ಮುರಿದು ಬೀಳುತ್ತೆ ಅನ್ನೋ ರೀತಿಯಲ್ಲಿ ಈ ವಿಜ್ಞಾನಿ ಆತ್ಮದ ಅವಶ್ಯಕತೆ ಇಲ್ಲ, ನಾವು ಎಕ್ಸ್ಪ್ಲೈನ್ ಮಾಡಕ್ಕೆ ಬೇನಲ್ಲ ಅಂತ ಆ ರೀತಿಯಾಗ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನೋಡಪ್ಪ ನಿನ್ನ ಯಂತ್ರ ಏನ್ ಹೇಳ್ತೀಯಲ್ಲ, ಕಾರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದು ಯಾವತ್ತನ ತಂತಾನೆ ಬೆಳೆಯೋದು ನೋಡಿದ್ಯಾ? ಅಥವಾ ನಿನ್ನ ಹತ್ರ ಒಂದು ಮೇಲ್ ಕಾರ್, ಪುರುಷ ಕಾರ್ ಮತ್ತೆ ಸ್ತ್ರೀ ಕಾರ್ ಅವೆರಡು ಒಟ್ಟಿಗೆ ಬಂದು ಇನ್ನೊಂದು ಪಾಪು ಮಗು ಕಾರ್ನ ಸೃಷ್ಟಿ ಮಾಡಿದ್ ಯಾವತ್ತನ ನೋಡಿದ್ಯಾ? ಈ ರೀತಿಯಾಗಿ ನೀನು ಯಾವ್ದಾನ ಯಂತ್ರಗಳನ್ನ ನೋಡಿದ್ಯಾ ಮಾಡೋದು? ಭೌತಿಕವಾದ ದೇಹ ಒಟ್ಟು 6 ಬೆಳವಣಿಗೆ ಹೊಂದುತ್ತೆ. ಏನಂದ್ರೆ ಒಂದ್ಸರಿ ಸೃಷ್ಟಿ ಆಗುತ್ತೆ, ಬೆಳೆಯತ್ತೆ, ಆಮೇಲೆ ಅದು ಮೇಂಟೆನೆನ್ಸ್ ಆಗುತ್ತೆ, ಆಮೇಲೆ ಅದು ಮರಿ ಮಕ್ಕಳು ಅವರನ್ನ ಮಾಡುತ್ತೆ, ಆಮೇಲೆ ಅದು ಕ್ಷೀಣವಾಗಿ ಹೋಗುತ್ತೆ, ಕಡೆಗೆ ಸಾಯುತ್ತೆ. ಈ ರೀತಿಯಾದಂತಹ 6 ಬೆಳವಣಿಗೆಗಳನ್ನ ನಮ್ಮ ದೇಹ, ಭೌತಿಕವಾದಂತಹ ಜೀವ ಇರುವಂತಹ ದೇಹ ಇಷ್ಟು ಚೇಂಜಸ್, ಬದಲಾವಣೆಗಳನ್ನ ಒಳಗಾಣುತ್ತೆ. ಆದರೆ ಕಾರು ಇವೆಲ್ಲ ಬದಲಾವಣೆಗಳು ಒಳಗಾಣುತ್ತೆ ಇಲ್ಲ, ಅದ್ಯಾವತ್ತೂ ಬೆಳೆಯಲ್ಲ. ಮತ್ತೆ ಅದ್ಯಾವತ್ತೂ 2 ಕಾರ್ ಸೇರಿಸ್ಕೊಂಡು ಇನ್ನೊಂದು ಕಾರ್ನ ಸೃಷ್ಟಿ ಮಾಡಲ್ಲ. ಅದೇನಿದ್ರು ಒಂದು ಸೃಷ್ಟಿ ಆಗುತ್ತೆ ಒಂದಿನ, ಮತ್ತೆ ಅದನ್ನ ಮೇಂಟೆನೆನ್ಸ್ ಮಾಡ್ತೀಯಾ, ಇನ್ನೊಂದ್ ದಿನ ಅದು ಹಾಳಾಗುತ್ತೆ, ನಷ್ಟವಾಗುತ್ತೆ, ಅಷ್ಟೇ. ಅದರಿಂದ ಎರಡನ್ನೂ ಈ ತರ ಹೋಲಿಕೆ ಮಾಡೋದು ಸರಿಯಲ್ಲ, ಅದನ್ನ ಅಚ್ಚುಕಟ್ಟಾಗಿ ಮನಗಾಣಿಸ್ತಾರೆ ನಮ್ಮ ಪ್ರಭುಪಾದರು. ಈಗ ಒಂದು ಉತ್ತಮವಾದ ಅವರ ವಿಡಿಯೋ ಇದೆ, ಅದನ್ನ ನಾವೆಲ್ಲ ನೋಡೋಣ. जशास्ति भक्ति भगवती अकिंचना सर्वै गुणै तत्र समासते सुरा हराम भक्तस्य कुतो महद्गुणा मनोरथेन असतो धावति वही. The meaning is that anyone who is God conscious, devotee, he has got all the good qualities, what we consider as good qualities. Yeah. And similarly, one who is not a devotee of God, he has no good quality, because he will hover on the mental platform. There are different platforms. Bodily concept of life, general, and this body. Therefore, my business is to satisfy the senses. This is bodily concept of life. And others, they are thinking, I am not this body, I am mind. Well, they are going on mental speculation, like philosophers, footmen. And above that, there is intelligent class of men practicing some yoga. And spiritual platform is above that.
First bodily concept, gross, then mental, then intellectual, then spiritual. So this Krishna consciousness movement is on the spiritual platform, above body, mind and intelligence. But actually, we should come to that platform because we are spirit soul. We are neither this body, nor this mind, nor this intelligence. So, one who is on the platform of spiritual consciousness, they have got everything. Intelligence, proper use of mind, proper use of the body. Everything is there. He must be at the same time, although he is hero, he must be generous. Just like Alexander the Great, perhaps you know the story. He arrested one thief. So when he was arrested and he was being judged by Alexander, the thief pleaded that what is the difference between you and me? You are a great thief, I am a small thief. So Alexander understood it and got him with his yes. This is generosity. You must agree to this. Well, there's another one, the battle. Another big battle where the opposition, what was his name, was on the ground, and he said, "You won't." Abhimanyu was surrounded by the Maharathis. There was no mercy then. So now Karna was objecting that he cannot shoot a man if he gets off his chariot. And Krishna said there was no mercy with Abhimanyu, so therefore there will be no mercy now. Tit for tat. But where was the generosity then? Now, Was that, where was No. the generosity? surely. That is war tactics. That is war tactics. Give some prasadam for them. Yeah. We invited everyone over to ಇವಾಗ ಈ ಒಂದು ವಿಡಿಯೋ ಸ್ವಲ್ಪ ಇಂಗ್ಲಿಷ್ನಲ್ಲಿ ಪ್ಲೇ ಆಗಿದೆ. ಇದನ್ನ ಸಂಕ್ಷಿಪ್ತವಾಗಿ ನಾನು ಕನ್ನಡದಲ್ಲಿ ಹೇಳ್ತೀನಿ. ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯವಾಗಿ ಯಾರು ಭಗವಂತನ ಭಕ್ತನಾಗ್ತಾನೆ ಅವನಲ್ಲಿ ಎಲ್ಲ ಒಳ್ಳೆ ಗುಣಗಳು ಬರುತ್ತೆ ಅನ್ನೋ ಒಂದು ಶ್ಲೋಕವನ್ನು ಹೇಳಿದ್ರು. ತದನಂತರ ಪ್ರಭುಪಾದ ಹೇಳ್ತಾ ಇದ್ದರು, ಜನರು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಅಥವಾ ತನ್ನ ಮೂಲ ಪ್ರಕೃತಿಯಾದಂತಹ ತನ್ನ ಜೀವ ಅದರ ಆ ಸ್ತರದಲ್ಲಿ ಆ ಒಂದು ಯೋಚನೆಯಲ್ಲಿ ಅವರು ಯಾವಾಗಲೂ ಇರೋದಿಲ್ಲ. ಸಾಮಾನ್ಯವಾಗಿ ಜನರು ಯಾವ ಯೋಚನೆಯಲ್ಲಿ ಇರ್ತಾರೆ ಅಂದ್ರೆ ನಾನು ದೇಹ ಅನ್ನೋ ಯೋಚನೆ ಇರ್ತಾರೆ. ಸಾಮಾನ್ಯವಾಗಿ ನಾನು ದೇಹ ಅನ್ಕೊಂಡ್ಬಿಟ್ಟು ಆ ದೇಹಕ್ಕೆ ಬೇಕಾಗಿದ್ದನ್ನೆಲ್ಲ ಮಾಡ್ತಾರೆ, ಆದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಇನ್ನು ಕೆಲವರು ನಾನು ದೇಹ ಅಲ್ಲ, ನನ್ನ ದೇಹದ ಬದಲು ನಾನು ಮನಸ್ಸು ಅನ್ಕೊಂತಾರೆ. ಅವರು ಮನಸ್ಸಿನ ಬಯಕೆಗಳನ್ನ ಪೂರೈಸಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮನಸ್ಸು ಒಂದಲ್ಲ ನೂರಾರು ಬಯಕೆಗಳು ಇರುತ್ತೆ, ಎಲ್ಲಾದ್ರೂ ಪೂರೈಸಕ್ ನೋಡ್ತಾರೆ. ಆದ್ರೆ ಕಡೆಗೆ ಅವರು ಸೋಲ್ತಾರೆ. ಯಾಕಂದ್ರೆ ಮನಸ್ಸುಗಳ ಬಯಕೆ ಪೂರೈಸ್ತಾ ಇದ್ದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಮತ್ತೆ ಇನ್ನು ಕೆಲವರು ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ, ಅಂದ್ರೆ ನಾನು ಬುದ್ಧಿ ಚೆನ್ನಾಗಿ ಬೆಳೆಸ್ಕೋಬೇಕು, ಬುದ್ಧಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಾನು ಜೀವನದಲ್ಲಿ ಸುಖವಾಗಿರ್ತೀನಿ ಅಂತ ಅವರು ಎಷ್ಟು ಅಧ್ಯಯನ ಮಾಡ್ತಾರೆ, ಎಷ್ಟು ಏನೇನೋ ಮಾಡ್ತಾರೆ. ಆದ್ರೆ ಅವರು ಕಡೆಗೆ ಆ ಜೀವನದ ನಿಜವಾದ ರಸ ಅಥವಾ ನಿಜವಾದ ಒಂದು ರುಚಿ ಅದವರಿಗೆ ಸಿಗೋದಿಲ್ಲ. ಸೊ ಹಾಗಿದ್ರೆ ಯಾರು ನಿಜವಾಗ್ಲಿ ಎಲ್ಲವನ್ನೂ ಬೆಳಿತಾರೆ ಅಂತಂದ್ರೆ, ಯಾರು ತಾವು ಏನು ವಾಸ್ತವ ಇದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ಸ್ತರದಲ್ಲಿ ಯಾರು ಜೀವನ ಮಾಡ್ತಾರೆ, ತಾನು ಹೇಗೆ ಆತ್ಮ, ತಾನು ಜೀವ ಅನ್ನುವಂತಹ ಸ್ತರದಲ್ಲಿ ತಿಳ್ಕೊಂಡು ಯಾರು ಚೆನ್ನಾಗಿ ಜೀವನ ಮಾಡ್ತಾರೆ, ಅವರು ಭೌತಿಕವಾಗಿ ದೇಹವನ್ನು ಚೆನ್ನಾಗಿ ಇಟ್ಕೋತಾರೆ, ದೇಹವನ್ನು ಚೆನ್ನಾಗಿ ನೋಡ್ಕೋತಾರೆ, ಆದ್ರೆ ಅಲ್ಲಿಗೆ ನಿಲ್ಲೋದಿಲ್ಲ. ಹೇಗೆ ಅಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ ಅವಾಗ್ಲೇ, ಕಾರ್ನ ಚೆನ್ನಾಗಿ ನೋಡ್ತಾರೆ, ಪೆಟ್ರೋಲ್ ತುಂಬ್ತಾರೆ, ಕ್ಲೀನ್ ಮಾಡ್ತಾರೆ, ಸರ್ವಿಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಅದೇ ರೀತಿ ಅವ್ರು ತಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೋತಾರೆ, ಕೆಟ್ಟದ್ದನ್ನ ಮನಸ್ಸಿಗೆ ತುಂಬಿಸ್ಕೊಳ್ಳೋದಿಲ್ಲ, ಬರೀ ಒಳ್ಳೆದನ್ನ ತುಂಬಿಸ್ಕೋತಾರೆ. ಬುದ್ಧಿನೂ ಅಷ್ಟೇ, ಕೆಟ್ಟ ವಿಚಾರಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು, ಚರ್ಚೆ ಮಾಡೋದು ಅವ್ರು ಮುಳುಗೋದಿಲ್ಲ, ಉತ್ತಮವಾದ ವಿಚಾರಗಳನ್ನ ಅವರು ಮಾಡ್ತಾರೆ. ಸೊ ಈ ರೀತಿಯಾಗಿ ತಮ್ಮ ಬುದ್ಧಿಯನ್ನಾಗಲಿ ತಮ್ಮ ಮನಸ್ಸನ್ನಾಗಲಿ ಎಲ್ಲವನ್ನೂ ಚೆನ್ನಾಗಿ ಇಟ್ಕೊಂಡು ಕಡೆಗೆ ತಮ್ಮ ಮೂಲ ಸ್ವರೂಪವಾದಂತಹ
ಆತ್ಮಜ್ಞಾನ, ಆತ್ಮವನ್ನು ಬೆಳೆಸ್ತಾರೆ. ಆತ್ಮವನ್ನು ನಾವು ಬೆಳೆಸ್ಬೇಕು ಅಂದ್ರೆ, ಆತ್ಮಜ್ಞಾನದಲ್ಲಿ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಸಾರಾಂಶವನ್ನ ಗೀತೆಯಲ್ಲಿ ಕೃಷ್ಣ ಕೊಡ್ತಾನೆ. ಸೊ ಅದನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅಲ್ಲೂ ಬೆಳೀತಾರೆ, ಬಾಕಿ ಎಲ್ಲದನ್ನು ಚೆನ್ನಾಗಿ ಬೆಳೆಸ್ತಾರೆ. ಆದ್ರಿಂದ ಜೀವನದಲ್ಲಿ ನಿಜವಾದ ತೃಪ್ತಿಯನ್ನ ಅವ್ರು ಅನುಭವಿಸ್ತಾರೆ. ಬಾಕಿಯವರು ಬೇರೆ ಬೇರೆ ಸ್ತರದಲ್ಲಿ ಯಾರು ನಿಂತು ಹೋಗ್ತಾರೆ, ಅವರು ಅದನ್ನ ಎಲ್ಲವನ್ನು ಅನುಭವಿಸೋದಿಲ್ಲ. ಜೀವನದಲ್ಲಿ ಯಾವುದೋ ಒಂದು ಕೊರತೆ ಅವರಲ್ಲಿ ಇದ್ದೇ ಇರುತ್ತೆ ಅಂತ ಸಾರಾಂಶವಾಗಿ ಪ್ರಭುಪಾದರು ಹೇಳಿದ್ರು. ಈಗ ನಾನು ಏನು ಅದನ್ನ ಹೇಳಿದೆ, ನಮ್ಮ ಮನಸ್ಸಿಗೆ ನಾವು ಏನೇನು ತುಂಬಿಸ್ಕೋತೀವಿ, ಎಲ್ಲೆಲ್ಲಿಂದ ತುಂಬಿಸ್ಕೋತೀವಿ, ನಾವು ಕೇಳೋ ಹಾಡಿಂದ ಆಗಿರ್ಬೋದು, ನೋಡುವಂತಹ ಸಿನಿಮಾಯಿಂದ ಆಗಿರ್ಬೋದು, ನಮ್ಮ ಜೊತೆ ಇರುವಂತಹ ಸ್ನೇಹಿತರು, ನಮ್ಮ ವೃಂದ, ಮಿತ್ರ ವೃಂದ, ಅವರಿಂದ ನಾವು ವಿಚಾರಗಳನ್ನ ತಿಳ್ಕೊಂಡು ತುಂಬಿಸ್ಕೋತೀವಿ ತಲೆಯಲ್ಲಿ. ಅಥವಾ ನಾವು ಪುಸ್ತಕ ಓದೋದಾಗಿರ್ಬೋದು. ಈ ನಡುವೆ ಅಂತಂತೂ ಈ ರೀಲ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಆ ರೀಲ್ಸ್ ನೋಡೋದಾಗಿರ್ಬೋದು, ಈ ರೀತಿಯಾಗಿ ಬೇರೆ 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 ಸೋರ್ಸಸ್ಗಳಿಂದ ನಾವು ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೋತೀವಿ. ಈ ರೀತಿಯಾಗಿ ತುಂಬಿಸ್ಕೊಂಡಿದ್ದು ಯಾವಾಗ ಒಳ್ಳೆ ಸೋರ್ಸ್ ಅಲ್ಲ ಅಂದ್ರೆ, ನಾನು ಒಳ್ಳೆ ಮೂವಿ ನೋಡಿದ್ದೇನೆ, ಅಥವಾ ಒಳ್ಳೆ ಪುಸ್ತಕ ನೋಡಿದ್ದೇನೆ, ಓದ್ದೇನೆ, ಅಥವಾ ಒಳ್ಳೆ ಹಾಡು ಕೇಳಿದ್ದೇನೆ, ಒಳ್ಳೆ ಸ್ನೇಹಿತರು ಇಟ್ಕೊಳ್ತೇನೆ. ನಾವು ಇಲ್ಲ ಕೆಡಕನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ಕಸ ಒಳಗೋದ್ರೆ ಕಸನೇ ಹೊರಗಡೆ ಬರುತ್ತೆ. ನಾವು ಇಟ್ಕೊಂಡಿರುವಂತ ನಮ್ಮ ಸಂಘ, ಯಾರೋ ಇಂಗ್ಲಿಷಲ್ಲಿ ಹೇಳ್ತಾರಂತೆ, ನಿನ್ನ 5 ಮಿತ್ರರನ್ನ ನನಗ್ ತೋರಿಸಿದ್ರೆ ನೀನ್ ಎಂಥವನು ಅನ್ನೋದನ್ನ ನಾನು ಹೇಳ್ತೀನಿ ಅಂತ. ಶೋ ಮಿ 5 of your friends, ಐ ವಿಲ್ ಕಮ್ ಟು ನೋ ಹೂ ಯು ಆರ್, ವಾಟ್ ಇಸ್ ಯುವರ್ ನೇಚರ್. ಅದಕ್ಕೇನೆ ನಮ್ಮ ಸರ್ವಜ್ಞ ಹೇಳೋದು ಅಲ್ವಾ, ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲಿನ ರುಚಿನಂತಹುದು ಅಂತ. ಯಾವ ತರ ಸಂಘ ನಾವು ಮಾಡ್ಬೇಕು, ಉತ್ತಮವಾದ ಸಂಘ ಮಾಡಿ ಉತ್ತಮ ಜನರ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅವರಿಂದ ಒಳ್ಳೇದನ್ನ ತಿಳ್ಕೊತೀವಿ. ಒಳ್ಳೇದನ್ನ ನಾವು ಯಾವಾಗ ತಿಳ್ಕೊಂತೀವಿ, ಆಗ ನಮ್ಮ ಭಾವನೆನೂ ಚೇಂಜ್ ಆಗುತ್ತೆ, ನಮ್ಮ ಆಲೋಚನೆಗಳು ಚೇಂಜ್ ಆಗುತ್ತೆ, ನಮ್ಮ ನಡವಳಿಕೆ ಚೇಂಜ್ ಆಗುತ್ತೆ, ಎಲ್ಲವೂ ಪಾಸಿಟಿವ್ ಆಗುತ್ತೆ. ಎಲ್ಲ ನೆಗೆಟಿವ್ ತುಂಬಿಸ್ಕೊತಾ ಇದ್ರೆ ಬರೀ ಕುಸ್ತಿ, ಫೈಟ್ಸು, ಜಗಳಗಳು ಇರುವಂತಹ ಸೀರಿಯಲ್ಗಳು ನೋಡ್ತೀವಿ, ಅಂತ ಮೂವೀಸ್ ನ ನೋಡ್ತೀವಿ ಅಂತಂದ್ರೆ ಮನೆಗೂ ಬಂದ್ಬಿಟ್ಟು ಅದೇ ಜಗಳ ಮಾಡ್ತೀವಿ. ಸೀರಿಯಲ್ ಅಲ್ಲಿ ಆಗೋ ಅತ್ತೆ ಸೊಸೆ ಜಗಳ ನೋಡ್ಕೊಂಡು ನಿಜವಾದ ಮನೇಲೂ ಅತ್ತೆ ಸೊಸೆ ಜಗಳ ಆಡ್ತಾರೆ. ಅದ್ರ ಅವಶ್ಯಕತೆನೇ ಇರಲ್ಲ. ಸೀರಿಯಲ್ ಅಲ್ಲಿ ಮಾಡ್ತಾರಲ್ಲಪ್ಪ, ನಾವು ಮಾಡೋಣ, ಯಾಕಂದ್ರೆ ಅದೇ ಟ್ರೆಂಡ್, ಅದೇ ಫ್ಯಾಷನ್. ಸೊ ಈ ರೀತಿಯಾಗಿ ಯಾವಾಗ ಕಸವನ್ನ ಸೇರ್ಕೋತೀವಿ ಒಳಗಡೆ, ಅದೇ ಕಸ ಹೊರಗಡೆ ಬರುತ್ತೆ. ಅದೇ ನಾವು ಆಧ್ಯಾತ್ಮಿಕ ಪ್ರವಚನಕ್ಕೆ ಬಂದ್ಬಿಟ್ಟು, ಹೌದಪ್ಪ ನಾವು ದೇಹ ಅಲ್ಲ, ಯಾಕಿಷ್ಟು ಕಿತ್ತಾಡ್ಬೇಕು, ನಾವು ಒಂದು ಸಾಮರಸ್ಯದಿಂದ ಯಾಕೆ ಜೀವನ ಮಾಡಬಾರ್ದು ಅಂತ ಒಳ್ಳೆ ವಿಚಾರ ನಾವು ಒಳಗಡೆ ತಗೊಂಡ್ರೆ, ನಾವು ನಾಳೆ ಮನೆಯಲ್ಲಿ ಅಥವಾ ನಮ್ಮ ಆಫೀಸಿನಲ್ಲಿ ಆಗಿರ್ಬೋದು, ಅಥವಾ ನಾವು ಮೀಟ್ ಮಾಡುವಂತ ಜನರ ಜೊತೆ ಆಗಿರ್ಬೋದು, ಒಳ್ಳೆ ವಿಚಾರಗಳನ್ನ ನಾವು ಅವ್ರಿಗೂ ಹಂಚ್ಕೋತೀವಿ. ಈ ರೀತಿಯಾಗಿ ನಾವು ಏನು ಒಳಗಡೆ ಸೇವಿಸ್ತೀವಿ, ನಾವು ಉದಾಹರಣೆಗೆ ಕೆಟ್ಟ ಆಹಾರ ತಿಂದ್ರೆ ಹೊಟ್ಟೆ ಕೆಟ್ಟೋಗುತ್ತೆ, ಅದೇ ಒಳ್ಳೆ ಆಹಾರ ತಿಂದ್ರೆ ರುಚಿಯಾಗೂ ಇರುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಈ ರೀತಿಯಾಗಿ ನಾವು ಏನ್ ತಗೋತೀವಿ ಒಳಗಡೆ ದೇಹದಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಮನಸ್ಸಿಗೆ ಏನ್ ತಗೋತೀವಿ ತುಂಬಾ ಇಂಪಾರ್ಟೆಂಟು. ಆ ರೀತಿಯಾಗಿ ಪಂಚ ಇಂದ್ರಿಯಗಳಿಂದ ಏನನ್ನ ನಾವು ಗ್ರಹಣ ಮಾಡ್ತೀವಿ, ಅದನ್ನ ನಾವು ಆತ್ಮಜ್ಞಾನವನ್ನು ಕೇಂದ್ರವಾಗಿ ಇಟ್ಕೊಂಡು ಗ್ರಹಣ ಮಾಡಿದ್ರೆ ಅದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆನೂ ಆಗುತ್ತೆ, ಮತ್ತೆ ಭೌತಿಕವಾಗಿ, ಮಾನಸಿಕವಾಗಿ ಎಲ್ಲವೂ ಬೆಳವಣಿಗೆ ಆಗುತ್ತೆ. ಅದೇ ನಾವು ಅದನ್ನೆಲ್ಲ ಬಿಟ್ಟು ಕೇವಲ ತಾತ್ಕಾಲಿಕ ಆ ಕ್ಷಣಕ್ಕೆ ಏನು ಮನೋರಂಜನೆ ಬೇಕು ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ಜೀವನದ ನಿಜವಾದ ಗುರಿಯಿಂದ ಅದು ನಮ್ಮ ದೂರ ಕರ್ಕೊಂಡು ಹೋಗುತ್ತೆ. ಬೇಡವಾದ ಕ್ಷುಲ್ಲಕ ವಿಚಾರಗಳಲ್ಲಿ ಪರಸ್ಪರ ಮೈಮನಸ್ಸೆ ಉಂಟು ಮಾಡಿ ಮನೆಯ ಮನಸ್ಸುಗಳನ್ನ ಒಡೆಯುವಂತ ಈಗಿನ ಕಾಲದ ಸೀರಿಯಲ್ಗಳಾಗಿರ್ಬೋದು, ಈಗಿನ ಕಾಲದ ಮೂವಿಗಳಾಗಿರೋದನ್ನೆಲ್ಲ ನೋಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಲಾಭವೂ ಇಲ್ಲ. ನಾವು ಮನರಂಜನೆ ಮಾಡ್ಬಿಡಿ ಅಂತ ಯಾರು ಹೇಳ್ತಾ ಇಲ್ಲ, ಆದರೆ ಮನರಂಜನೆ ಅಂತ ಅನ್ಕೊಂಡು ಕಚಡಾ ವಸ್ತುಗಳನ್ನ ಮನಸ್ಸಲ್ಲಿ ಸೇರಿಸ್ಕೋಬೇಡಿ. ನಿಜವಾದ ಮನರಂಜನೆ ಎಷ್ಟೊಂದಿರುತ್ತೆ ಒಳ್ಳೇದು, ಅದನ್ನ ಮಾಡೋಣ. ಮನರಂಜನೆ ಬೇಕು ನನಗೆ ಅಷ್ಟೇ ಹೊರತು ಕಸ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಮನರಂಜನೆ. ಉತ್ತಮವಾದ ಸೋರ್ಸ್ ಅಲ್ಲಿ ಇರುವಂತಹ ಉತ್ತಮವಾದ ವಿಚಾರಗಳ ಮೇಲೆ ಇರುವಂತಹ ಮನರಂಜನೆ ನಾವು ಒಳಗಡೆ ತಗೊಳ್ಳೋಣ, ಖಂಡಿತ ತೊಂದರೆ ಇಲ್ಲ. ಆದ್ರೆ ಮನರಂಜನೆ ಅನ್ನೋ ಹೆಸರಲ್ಲಿ ಕಸವನ್ನ ತುಂಬ್ತಾ ಇದ್ದಾರೆ ನೋಡಿ ಮನಸ್ಸಲ್ಲಿ, ಆ ಕಸವನ್ನ ತುಂಬಿಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇದೀವಿ ಅಷ್ಟೇ. ಸೊ ಅದರಿಂದ ಭೌತಿಕ ದೃಷ್ಟಿಕೋನ ಹೇಗಿರುತ್ತೆ ಅಂತಂದ್ರೆ, ಅವ್ರೇನಂತಂದ್ರೆ, ಅಯ್ಯೋ ನಾವು ಕೆಲವು ಕೆಮಿಕಲ್ಸ್ ಅಷ್ಟೇ ಅಪ್ಪ, ಕೆಮಿಕಲ್ಸ್ ಇಂದ ದೇಹ ಬಂದಿದೆ, ಆದ್ರಿಂದ ನಾನ್ ಸತ್ರೆ ಎಲ್ಲ ಹೊರಟೋಗುತ್ತೆ ಅನ್ನೋದು ಭೌತಿಕ ದೃಷ್ಟಿಕೋನ. ಅದೇ ಆಧ್ಯಾತ್ಮಿಕ ದೃಷ್ಟಿಕೋನ ಇಲ್ಲಪ್ಪ. ನೋಡು, ಒಂದು ಗೀತೆಯಲ್ಲಿ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಅಂದ್ರೆ ಕೃಷ್ಣ ಹೇಳ್ತಾನೆ, ಯಾರು ನಿಜವಾದ ಪಂಡಿತ ಅಂತಂದ್ರೆ ಅವನ ಹೆಸರಲ್ಲಿ ಪಂಡಿತ ಅಂತ ಇರುತ್ತಲ್ಲ, ಅವನಲ್ಲ ನಿಜವಾದ ಪಂಡಿತ.
ಯಾರು ನಿಜವಾದ ಪಂಡಿತ ಅಂತಂದ್ರೆ ಒಬ್ಬ ತಿಳಿದ ವಿದ್ಯಾವಂತನಾದಂತಹ ಬ್ರಾಹ್ಮಣ ಆಗಿರ್ಬೋದು, ಅಥವಾ ಒಂದು ಹಸು ಆಗಿರ್ಬೋದು, ಅಥವಾ ಒಂದು ಆನೆ ಆಗಿರ್ಬೋದು, ಅಥವಾ ಒಂದು ನಾಯಿ ಆಗಿರ್ಬೋದು, ಅಥವಾ ಹಾವಾಗಿರ್ಬೋದು, ಯಾವುದೇ ಪ್ರಾಣಿ ತಗೊಳ್ಳಿ, ಎಲ್ಲ ಪ್ರಾಣಿಗಳಲ್ಲೂ ಪಂಡಿತ ಸಮದರ್ಶಿನ. ಏನು ಪಂಡಿತ ಅಂತಂದ್ರೆ ಅವನೇನ್ ಅರ್ಥ ಮಾಡ್ಕೋತಾನೆ ಅಂತಂದ್ರೆ ಎಲ್ಲವೂ ಮೇಲ್ನೋಟಕ್ಕೆ ಬೇರೆ ಬೇರೆ, ಆದರೆ ಇವನೆಲ್ಲ ಒಳಗಡೆ ನಡೆಸ್ತಾ ಇರುವಂತಹ ಇಂಜಿನ್ ಇದೆ ನೋಡಿ, ಮಿಷಿನ್. ಇವಾಗ ಕಾರ್ ಬೇರೆ ಬೇರೆ ಮಾಡೆಲ್ಸ್ ಇರ್ಬೋದು, ಆದ್ರೆ ಇಂಜಿನ್ ಎಲ್ಲ ಒಂದೇ, ಐಸಿ ಇಂಜಿನ್, ಪೆಟ್ರೋಲ್ ಇಂಜಿನ್ ಅಥವಾ ಡೀಸೆಲ್ ಇಂಜಿನ್. ಅದೇ ರೀತಿ ಎಲ್ಲ ಬೇರೆ ಬೇರೆ ದೇಹಗಳಿರ್ಬೋದು ನೋಡಕ್ಕೆ, ಆದರೆ ಆ ದೇಹಗಳನ್ನೆಲ್ಲ ನಡೆಸ್ತಾ ಇರೋದು ಒಳಗಡೆ ಯಾರು ಅಂತಂದ್ರೆ ಅದೇ ಜೀವ. ಅದೇ ಜೀವ ಹಿಂದಿನ ಜನ್ಮದಲ್ಲಿ ಯಾವುದೋ ಬೇರೆ ಪ್ರಾಣಿ ರೂಪದಲ್ಲಿತ್ತು, ಈ ಜನ್ಮದಲ್ಲಿ ಮಾನವ ರೂಪದಲ್ಲಿದೆ. ಈ ಮಾನವ ಜನ್ಮ ಬಂದಿರೋದನ್ನ ಸರಿಯಾಗಿ ಬಳಸ್ಕೊಳ್ಳೋದೇ ಇದ್ರೆ ಮುಂದೆ ಇನ್ನೊಂದು ಯಾವ್ದೋ ಪ್ರಾಣಿ ಜನ್ಮಕ್ಕೆ ಹೋಗ್ತೀವಿ. ಅದೊಂದು ಪ್ರಯಾಣ. ಬೇರೆ ಬೇರೆ ಒಂದ್ಸರಿ ನಾವು ಕಾರಲ್ಲಿ ಹೋಗ್ತೀವಿ, ಇನ್ನೊಂದ್ಸರಿ ಬೈಕಲ್ಲಿ ಹೋಗ್ತೀವಿ, ಇನ್ನೊಂದ್ಸರಿ ನಡ್ಕೊಂಡು ಹೋಗ್ತೀವಿ, ಇನ್ನೊಂದ್ಸರಿ ಬಸ್ಸಲ್ಲಿ ಹೋಗ್ತೀವಿ. ಆದ್ರೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಅಷ್ಟೇ, ಬೇರೆ ಬೇರೆ ಸಾಧನಗಳು ಇಟ್ಕೊಂಡು ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಅದೇ ರೀತಿ ಆತ್ಮ ಅನ್ನೋದು, ಜೀವ ಅನ್ನೋದು ದೇಹದಿಂದ ಬೇರೆ, ಈ ದೇಹದಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಷ್ಟೇ. ಅದೊಂದು ಹೇಳಿದ್ನಲ್ಲ, ಕಾರ್ ತರ ನಾವು ಕಾರ್ ಓಡಿಸ್ತಾ ಇದೀವಲ್ಲ, ಆ ತರ ಆತ್ಮ ಅನ್ನೋದು ದೇಹನ ಓಡಿಸ್ತಾ ಇದೆ ಅಷ್ಟೇ. ಅದು ಆತ್ಮ ಒಂದು ಪ್ರಾಣಿ ಶರೀರದಲ್ಲಿರ್ಬೋದು, ಒಂದು ಪಕ್ಷಿ ಶರೀರದಲ್ಲಿರ್ಬೋದು, ಒಂದು ವೃಕ್ಷ ಶರೀರದಲ್ಲಿರ್ಬೋದು, ಅಥವಾ ಮಾನವ ಶರೀರದಲ್ಲಿರ್ಬೋದು. ಮಾನವ ಶರೀರ ಬರೋದು ಅದೃಷ್ಟ. ಯಾಕಂದ್ರೆ ಮಾನವ ಶರೀರದಲ್ಲಿ ಮಾತ್ರ ಈ ರೀತಿ ಪ್ರವಚನದಲ್ಲಿ ಕೂತ್ಕೊಂಡು ನಾವು ಹೋದಲ್ವಪ್ಪ, ನಾನು ಮತ್ತೆ ಈ ಹಸು ಅಥವಾ ಈ ಹಾವು ಎಲ್ಲರಲ್ಲೂ ಇರೋದು ಆತ್ಮ ಜ್ಞಾನ ಆ ಮಾನವನಿಗೆ ಮಾತ್ರ ತಿಳ್ಕೊಳಕ್ ಸಾಧ್ಯ. ಬೇರೆ ಹಸುಗಾಗಿರ್ಬೋದು ಅಥವಾ ಹಾವುಗಾಗಿರ್ಬೋದು, ಯಾವ್ದು ಪ್ರಾಣಿಗಾಗಿರ್ಬೋದು, ಇದೆಲ್ಲ ತಿಳ್ಕೊಳ್ಳುವಂತ ಹಾಳು ಮಾಡಿ ಬಿಡಿರೋ ಚೊಪ್ಪಗಳಿರ ಅಂತ ನಮ್ಮ ದಾಸರು ಯಾಕೆ ಹಾಡಿದ್ದಾರೆ ಅಂತಂದ್ರೆ ಇದಕ್ಕೋಸ್ಕರನೇ. ಮಾನವ ಜನ್ಮದಲ್ಲಿ ಈ ವಿಚಾರಗಳನ್ನ ನಾವು ಚರ್ಚೆ ಮಾಡಿ ತಿಳ್ಕೊಳ್ಳುವಂತ ಸಾಮರ್ಥ್ಯ ಮಾನವ ಜನ್ಮದಲ್ಲಿ ಮಾತ್ರ ಭಗವಂತ ಕೊಟ್ಟಿರ್ತಾನೆ. ಆದ್ರಿಂದ ಈ ವಿಚಾರಗಳನ್ನು ಚರ್ಚೆ ಮಾಡೋದ್ ಬಿಟ್ಟು ಯಾವುದೋ ಬೇಡದ ಸೀರಿಯಲ್ಗಳಾಗಿರ್ಬೋದು, ಬೇಡದ ಕಾರ್ಯಕ್ರಮಗಳಾಗಿರ್ಬೋದು, ಅದನ್ನ ನೋಡ್ತಾ ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ನಮ್ಮ ಜೀವನ ನಾವು ವೇಸ್ಟ್ ಮಾಡ್ತೀವಿ ನೋಡಿ, ಅದಕ್ಕಿಂತ ದೊಡ್ಡ ಮಹಾಪಾಪ ಇನ್ನೊಂದಿಲ್ಲ ಅನ್ನೋದನ್ನ ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಈಗ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ತನಕ ಏನ್ ಕಲ್ತಿದೀವಿ ಅದನ್ನ ಒಂದು ನೋಡ್ಬಿಟ್ಟು ಒಂದು 5 ನಿಮಿಷದಲ್ಲಿ ನಾವೀಗ ಪ್ರವಚನಕ್ಕೆ ಅಂತ್ಯ ಮಾಡೋಣ. ನಾವೇನ್ ನೋಡಿದೀವಿ ಅಂತಂದ್ರೆ, ಭೌತಿಕ ವಸ್ತುಗಳು ನಮ್ಮ ಕಣ್ಣಿಗೆ ನಾವು ನೋಡ್ತೀವಿ, ಮುಟ್ತೀವಿ, ಮಾಡ್ತೀವಿ, ಪಂಚೇಂದ್ರಿಯಗಳಿಂದ ಅದನ್ನ ನಾವು ಗ್ರಹಣ ಮಾಡ್ತೀವಿ. ಆಯ್ತಾ? ಭೌತಿಕ ವಸ್ತುಗಳು ಬೆಳೆಯೋದಿಲ್ಲ ಅಂತಂದ್ರೆ ಇರುತ್ತವೆ, ಸರಿ ಮೇಂಟೈನ್ ಮಾಡ್ತೀವಿ, ಆಮೇಲೆ ನಾಶ ಆಗುತ್ತೆ. ಆದ್ರೆ ಆಧ್ಯಾತ್ಮಿಕ ವಸ್ತುಗಳು, ನಾವು ಪಂಚ ಇಂದ್ರಿಯಗಳಿಂದ ಆಧ್ಯಾತ್ಮಿಕ ವಸ್ತುಗಳನ್ನ ಅನುಭವಿಸಕ್ ಸಾಧ್ಯ ಇಲ್ಲ. ಪಂಚ ಇಂದ್ರಿಯಗಳನ್ನ ಬಿಟ್ಟು ಅದು ಆ ಅಂತರ್ಯದಲ್ಲಿ, ಹೃದಯದಲ್ಲಿ ನಮಗೆ ಆ ಜ್ಞಾನ ಉಂಟಾಗಬೇಕು. ಈ ಭಗವಂತನ ಬಗ್ಗೆ ಜ್ಞಾನಕ್ಕೆ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಏನದರ ಅರ್ಥ ಅಂತಂದ್ರೆ ಸಾಕ್ಷಾತ್ಕಾರ. ಸಾಕ್ಷಾತ್ ಅಂದ್ರೆ ನಾವು ನಮ್ಮ ಅಂತರ್ಗಣ್ಣು, ಅಂತರಾತ್ಮದಲ್ಲಿ, ನಮ್ಮ ಹೃದಯದಲ್ಲಿ ಅದರ ಅನುಭವ ಪಡಿಬೇಕು. ನಾನು ಆತ್ಮ ಅನ್ನೋ ಅನುಭವನ ನಾವು ಇವಾಗ ಓಕೆ, ನಾನು ತತ್ವ ತಿಳ್ಕೊಂಡೆ ನಾನು ಆತ್ಮ ಅಂತ, ಬಟ್ ಅದನ್ನ ನಾನು ಅನುಭವಿಸಿಲ್ಲ ಇನ್ನು. ತಾತ್ವಿಕವಾಗಿ ನಂಗೆ ಗೊತ್ತು ನಾನು ಆತ್ಮ ಅಂತ, ಆದ್ರೆ ತಕ್ಷಣ ಯಾರಾದ್ರೂ ನಂಗೆ ಸಣ್ಣ ಸಮಸ್ಯೆ ಕೊಟ್ರೆ ನನ್ನ ಅಹಂಕಾರ ಮಮಕಾರ ಎಲ್ಲಿ ಹೋಗುತ್ತೆ ಅಂದ್ರೆ ದೇಹದ ಮೇಲೆ ಹೋಗುತ್ತೆ. ಅರ್ಜುನ್ ಗೊತ್ತಿರ್ಲಿಲ್ವಾ ಅವನ ಆತ್ಮ ಅಲ್ಲ ಅಂತ, ಆತ್ಮ ಅಂತ? ಖಂಡಿತವಾಗ್ಲೂ ಗೊತ್ತಿತ್ತು, ಮಹಾ ಜ್ಞಾನಿ ಅರ್ಜುನ. ಆದ್ರೆ ಯಾವಾಗ ಅವನ ಬಂಧು ಬಾಂಧವರು ಎದುರುಗಡೆ ನಿಂತ್ಕೊಂಡಿರೋ ಯುದ್ಧದಲ್ಲಿ, ಅವಾಗ ಅವನ ಏನಾಯ್ತು, ಮನಸ್ಸು ಮತ್ತೆ ದೇಹಾತ್ಮ ಬುದ್ಧಿಯಲ್ಲಿ ಹೋಯ್ತು, ತನ್ನ ದೇಹವನ್ನೇ ಆತ್ಮ ಅನ್ಕೊಂಡ. ಅದೇ ರೀತಿ ನಾವು ತಾತ್ವಿಕವಾಗಿ ಮತ್ತೆ ತಿಳ್ಕೊಂಡಿದೀವಿ, ಆದ್ರೆ ನಮ್ಮ ಅಂತರಾತ್ಮದಲ್ಲಿ, ನಮ್ಮ ಅಂತರಾಳದಲ್ಲಿ ನಾವಿನ್ನು ಮನಗಂಡಿಲ್ಲ. ಅದಕ್ಕೆ ಮನಗಾಣೋದು ಅಂತ ಹೇಳ್ತೀವಿ. ಅಂದ್ರೆ ಮನಸ್ಸಿನ ಕಣ್ಣಿನಿಂದ ನಾವು ಅಂತರಾತ್ಮದಲ್ಲಿ ನಾವು ಕಾಣ್ಬೇಕು, ನಾವು ಆತ್ಮ ಅನ್ನೋದು, ಅದು ನಮ್ಗೆ ಇನ್ನೂ ಕಂಡಿಲ್ಲ, ಅದೇನೂ ಗೋಚರ ಆಗಿಲ್ಲ. ಅದಕ್ಕೆ ನಾವು ಅವರಿಂದ ಕೇಳಿ ತಿಳ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ಹಾಕಂತ ಕ್ರಮೇಣವಾಗಿ ಅಂತರಾತ್ಮದಲ್ಲಿ ನಮಗೆ ಆ ತಿಳುವಳಿಕೆ ಪ್ರಕಟ ಆಗುತ್ತೆ. ಸೊ ನಾವು ದೇಹ ಅಲ್ಲ ಆತ್ಮ ಅನ್ನುವಂತಹ ಒಂದು ವಿಚಾರವನ್ನ ಗೀತೆಯಲ್ಲಿ ಸುಮಧುರವಾಗಿ ಕೃಷ್ಣ ಹೇಳ್ತಾನೆ. ಏನದು ಅಂತಂದ್ರೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ, ದೇಹಿನಃ ಅಸ್ಮಿನ್, ದೇಹಿನಃ ಅಂದ್ರೆ ದೇಹದ ಒಳಗೆ ವಾಸಿಸುವವನು, ದೇಹಿನಃ ಅಸ್ಮಿನ್ ಯಥಾ ದೇಹೆ,
ಇದೇ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ ಚಿಕ್ಕ ಬಾಲಕನಾಗಿದ್ದ, ಕುಮಾರನಾಗಿದ್ದ, ಅವನೇ ಬೆಳಿತಾನೆ ಯುವಕನಾಗ್ತಾನೆ, ಅವನೇ ಬೆಳಿತಾನೆ ಮುದುಕ ಆಗ್ತಾನೆ. ಹೇಗೆ ಅದೇ ಜೀವಾತ್ಮ ಅದೇ ಶರೀರದಲ್ಲೇ ಬೇರೆ ಬೇರೆ ಶರೀರ ಪಡ್ಕೊಂಡ. ಹೇಗೆ ಅಂದ್ರೆ ಸಣ್ಣ ಬಾಲಕನ ಶರೀರ, ಯುವಕನ ಶರೀರ ಒಂದೇ ಅಲ್ಲ, ಯುವಕನ ಶರೀರ ಮುದುಕನ ಶರೀರ ಒಂದೇ ಅಲ್ಲ, ಎಲ್ಲ ವ್ಯತ್ಯಾಸಗಳಿದೆ. ಹೇಗೆ ಅದೇ ಆತ್ಮ ಈ ಬೇರೆ ಬೇರೆ ದೇಹಗಳಲ್ಲಿ ಪ್ರಯಾಣ ಮಾಡ್ದ, ತಥಾ ಅದೇ ರೀತಿ ದೇಹ ಅಂತರಪ್ರಾಪ್ತಿ, ಅದೇ ರೀತಿ ಈ ದೇಹ ಮುಪ್ಪಾದಾಗ ದೇಹವನ್ನು ಬಿಟ್ಟು ಇನ್ನೊಂದು ಅಂತರ ಅಂದ್ರೆ ಇನ್ನೊಂದು ದೇಹವನ್ನು ಪ್ರಾಪ್ತಿ ಪಡ್ಕೋತಾನೆ. ಧೀರ, ಯಾರು ಈ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ತತ್ರ ಅವನು ಮುಹ್ಯತಿ, ಅವನು ಮೋಹಕ್ಕೆ ಒಳಗಾಗೋದಿಲ್ಲ, ಗೊಂದಲಕ್ಕೆ ಒಳಗಾಗೋದಿಲ್ಲ. ಯಾಕಂದ್ರೆ ಅವನು ನೋಡ್ತಾನೆ ಈ ದೇಹವು ಇರುತ್ತೆ, ಆದ್ರೆ ಅದು ನಶ್ವರ ಅಂತ ಹೇಳ್ತೀವಿ. ನಶ್ವರ ಅಂತಂದ್ರೆ ಶಾಶ್ವತ ಅಲ್ಲ, ಅದಕ್ಕೊಂದು ಹುಟ್ಟಿದ್ಮೇಲೆ ಒಂದು ಖಚಿತ ಅಂತೇನೋ ಸಾವು. ಅಂದ್ರೆ ದೇಹವು ಒಂದು ಲಿಮಿಟೆಡ್ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ಇರುತ್ತೆ. ಮತ್ತೆ ಆತ್ಮ ಈ ಕಡೆನೂ ಇರುತ್ತೆ, ಈ ಕಡೆನೂ. ದೇಹ ಇಲ್ಲಿ ಮಾತ್ರ ಇದೆ, ಆದ್ರೆ ಆತ್ಮ ಇಲ್ಲ, ಅಂದ್ರೆ ಈ ದೇಹ ಮಾತ್ರ ಇಲ್ಲಿದೆ. ಈ ದೇಹವನ್ನು ಬಿಟ್ಟ ಮೇಲೆ ಇನ್ನೊಂದು ದೇಹಕ್ಕೆ ಇದೇ ಆತ್ಮ ಹೋಗುತ್ತೆ, ಆಮೇಲೆ ಇನ್ನೊಂದು ದೇಹಕ್ಕೆ ಅದೇ ಆತ್ಮ ಹೋಗುತ್ತೆ. ಆತ್ಮದ ಪ್ರಯಾಣ ನಡೀತಾ ಇದೆ. ನಾನು ಉದಾಹರಣೆ ಕೊಟ್ಟನಲ್ಲ, ನೀವು ಇಲ್ಲಿಂದ ನಿಮ್ಮ ಮನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ನಡ್ಕೊಂಡು ಹೋಗ್ತೀರಾ, ಆಮೇಲೆ ಬಸ್ ಹತ್ತೀರಾ, ಆಮೇಲೆ ಬಸ್ಸಿಂದ ಹೊಡೆದ್ಮೇಲೆ ಆಟೋ ಹಿಡ್ಕೋತೀರಾ. ಅಂದ್ರೆ ನೀವೇ ಅದೇ ದೇಹ ಬೇರೆ ಬೇರೆ ಸಾಧನಗಳ ಮೂಲಕ ನಿಮ್ಮ ಗುರಿ ತಲುಪುತ್ತೆ. ನೋಡಿ, ಅದೇ ರೀತಿ ಆತ್ಮ ಏನ್ ಮಾಡುತ್ತೆ ಅಂತಂದ್ರೆ ಬೇರೆ ಬೇರೆ ದೇಹಗಳಲ್ಲಿ ಪ್ರಯಾಣ ಮಾಡ್ತಾ ತನ್ನ ಜೀವನದ ಒಂದು ಏನು ಗುರಿ ಇದೆ ಅದನ್ನು ಮುಟ್ಟಕ್ಕೆ ಅದು ಪ್ರಯಾಣದಲ್ಲಿ ಹೋಗ್ತಾ ಇದೆ. ಇನ್ನು ಮುಟ್ಟಿಲ್ಲ, ದಾರಿ ತುಂಬಾ ದೂರ ಇದೆ. ಕೆಲವು ಸರಿ ಏನಾಗ್ಬಿಡ್ತೀವಿ, ದಾರಿ ತಪ್ಪಿಟ್ಟಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಯಾರನ್ನ ಗಮನಿಸ್ಬೇಕಾಗುತ್ತೆ. ನೋಡಪ್ಪ, ನೀನ್ ದಾರಿ ತಪ್ಪಿದ್ಯಾ, ಇಲ್ಲೋದ್ರೆ ನಿಂಗೆ ಸಿಗಲ್ಲ, ನಿನ್ನ ಗುರಿ ತಲುಪಲ್ಲ, ನೀನ್ ಈ ಕಡೆ ಹೋಗು ಅಂತ ಡೈರೆಕ್ಷನ್ ಕೊಡ್ತಾರೆ. ನೋಡಿ, ಆ ಡೈರೆಕ್ಷನ್ ಗುರುಗಳು. ಅವ್ರೇನ್ ಮಾಡ್ತಾರೆ ಬಂದ್ಬಿಟ್ಟು ಅಂತಂದ್ರೆ, ನಾವೇನು ದಾರಿ ತಪ್ಪಿದ್ರೆ, ನೋಡಿ ತಪ್ಪು ದಾರಿಲಿ ಹೋಗ್ತಾ ಇದ್ದೀರಾ, ಸರಿಯಾದ ದಾರಿಲಿ ಹೋಗಿ. ನಿಮ್ಮ ಆತ್ಮನ ನೀವು ತಿಳ್ಕೊಬೇಕು ಅಂದ್ರೆ ಈ ದಾರಿಲಿ ಹೋಗ್ಬೇಕು. ಈ ದಾರಿಲಿ ಹೋದ್ರೆ ನೀವು ಆತ್ಮ ಅನ್ನೋದು ಮರ್ತೋಗ್ತೀರಾ, ದೇಹವೇ ಆತ್ಮ ಅನ್ಕೋತೀರಾ. ಈ ದಾರಿಲಿ ಹೋಗಿ, ಅವಾಗ ನಿಮ್ಗೆ ನೀವು ಆತ್ಮ ಅನ್ನೋ ಪರಿಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಸಂತ ಮಹಾತ್ಮರು, ಗುರುಗಳು ಅವರ ಅನುಗ್ರಹದಿಂದ ನಾವು ತಿಳ್ಕೊಂಡು ಆಧ್ಯಾತ್ಮಿಕ ದಾರಿಯಲ್ಲಿ ಪ್ರಯಾಣ ಮಾಡಿದ್ರೆ ಒಂದಲ್ಲ ಒಂದು ದಿನ ನಮ್ಗೆ ಖಂಡಿತವಾಗ್ಲೂ ಈ ದೇಹ ಆತ್ಮ ಬುದ್ಧಿಯನ್ನು ಬಿಟ್ಟು ನಾವು ಆಧ್ಯಾತ್ಮಿಕ ತತ್ವವನ್ನ ಚೆನ್ನಾಗಿ ತಿಳ್ಕೋತೀವಿ. ಇಷ್ಟು ಹೇಳ್ತಾ ನಾನು ಇಲ್ಲಿನ ಪ್ರವಚನದ ಕಡೆಯ ಒಂದು ಸ್ಲೈಡ್ ಏನಂದ್ರೆ, ಅರ್ಜುನ ಈ ಭಗವದ್ಗೀತೆಯ ಜ್ಞಾನ ತಿಳ್ಕೊಳ್ಳೋಕೆ ಮುಂಚೆ ಅವನಲ್ಲಿ ಆತ್ಮವಿಶ್ವಾಸ ಇರಲಿಲ್ಲ, ಆತಂಕವಾಗಿತ್ತು, ದುಃಖ ಇತ್ತು, ನಿಸ್ಸತ್ವಾಗಿತ್ತು, ಒತ್ತಡಕ್ಕೆ ಒಳಗಾಗಿದ್ದ. ಆದರೆ ಯಾವಾಗ ಕೃಷ್ಣ ಗೀತಾ ಬೋಧನೆ ಮಾಡ್ತಾನೆ, ಎಲ್ಲ ಬೋಧನೆ ಆದ್ಮೇಲೆ ಏನಾಯ್ತು ಅಂತಂದ್ರೆ ಅರ್ಜುನ ಹುಮ್ಮಸ್ಸಿನಿಂದ ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ವಿಜಯಶಾಲಿ ಆಗ್ತಾನೆ. ಅದೇ ರೀತಿ ಸಾಮಾನ್ಯವಾಗಿ ಜನ ಯಾರನ್ನ ಕೇಳಿದ್ರೆ ಗೀತೆ ಓದಪ್ಪ ಅಂತ ಹೇಳಿದ್ರೆ, ಅಯ್ಯೋ ಗೀತೆ ಓದಕ್ಕೆ ಯಾಕಪ್ಪ ಇಷ್ಟು ಆತರ ಬೀಳ್ತೀರಾ, ಎಲ್ಲಾ ಕೆಲಸ ಕಾರ್ಯ ರಿಟೈರ್ ಆದ್ಮೇಲೆ ಇನ್ನೇನ್ ಮಾಡೋದು, ಕೂತ್ಕೊಂಡು ಗೀತೆ ಓದಿ ಅಂತ. ಅಲ್ಲಪ್ಪ, ಗೀತೆ ಅನ್ನೋದು ಕೆಲಸ ಕಾರ್ಯ ಮುಗಿದು ರಿಟೈರ್ ಆದ್ಮೇಲೆ ಅಲ್ಲ ಕೃಷ್ಣ ಹೇಳಿದ್ದು ಅರ್ಜುನನ್ಗೆ. ಅವನ ಕೆಲಸ, ಅವನ ಯೋಧ ಅಂದ್ರೆ ಯುದ್ಧ ಮಾಡದೆ ಅವನ ಕೆಲಸ. ಕ್ಷತ್ರಿಯ ಯುದ್ಧ ಮಾಡಕ್ ಮುಂಚೆ ಅವನ್ ಗೀತೆ ಬೋಧನೆ ಮಾಡಿದ್ದು. ಯುದ್ಧ ಎಲ್ಲ ಆಗಿ ಮನೇಲಿ ರೆಸ್ಟ್ ಮಾಡ್ಬೇಕಾರೆ, ಹಾಸಿಗೆ ಮೇಲೆ ಮಲ್ಕೊಂಡು ತಿರ್ಗಾಡ್ಬೇಕಾರೆ ಕೃಷ್ಣ ಗೀತಾ ಬೋಧನೆ ಮಾಡ್ಲಿಲ್ಲ. ಗೀತಾ ಅನ್ನೋದು ಒಂದು ನಮ್ಗೆ ಮ್ಯಾನ್ಯುಯಲ್ ತರ ಲೈಫು. ನಮ್ಗೆ ಮುಂಚೆನೆ ಗೊತ್ತಿರ್ಬೇಕು. ಇವಾಗ ಒಂದು ಕಾರ್ ತಗೋತೀರಪ್ಪ, ಹೊಸ ಕಾರ್ ತಗೊಂಡ್ಮೇಲೆ ಮ್ಯಾನ್ಯುಯಲ್ ಓದ್ತಿರೋ, ಇಲ್ಲ ಹೊಸ ಕಾರ್ ಎಲ್ಲ ಓಡಿಸಿ ಬಳಸಿ ಹಾಳು ಮಾಡಿ ಗ್ಯಾರೇಜ್ ಬಿಟ್ಟ ಮೇಲೆ ತಗೊಂಡು ಮ್ಯಾನ್ಯುಯಲ್ ತಗೊಂಡು ಅಯ್ಯೋ ಹೆಂಗ್ ಓಡಿಸ್ಬೇಕಾಗಿತ್ತು ಅಂತ ಆಮೇಲೆ ಅಧ್ಯಯನ ಮಾಡ್ತೀರಾ? ಇಲ್ಲ ತಾನೆ. ಗೀತೆ ಅನ್ನೋದು ಆ ರೀತಿ ಮ್ಯಾನ್ಯುಯಲ್, ಲೈಫ್ ಮ್ಯಾನ್ಯುಯಲ್. ಅದನ್ನ ಫಸ್ಟ್ ಅಧ್ಯಯನ ಮಾಡ್ಬಿಟ್ಟು ಚಿಕ್ಕಂದಿಂದಲೇ ಅಧ್ಯಯನ ಮಾಡಿಸಿದ್ರೆ ಚೆನ್ನಾಗಿ ಮ್ಯಾನ್ಯುಯಲ್ನ, ಜೀವನದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬಾರ್ದು ಅನ್ನೋಂಥ ತಿಳುವಳಿಕೆ ನಾವು ಚಿಕ್ಕ ವಯಸ್ಸಲ್ಲೇ ಬುನಾದಿಯಲ್ಲಿ ಹಾಕಿಕೊಟ್ರೆ ಏನಾಗತ್ತೆ ಅಂತಂದ್ರೆ, ನೋಡಿ, ಶೋಕಗ್ರಸ್ತನಾಗಿದ್ದ ಅರ್ಜುನ ಮುಂಚೆ ಹೇಗಿದ್ದ, ಆಮೇಲೆ ಗೀತಾ ಬೋಧನೆ ಆದ್ಮೇಲೆ ಹೇಗೆ ಯುದ್ಧ ಮಾಡ್ದ, ಆ ಬದಲಾವಣೆ ನಮ್ಮ ಕಣ್ಣು ಮುಂದೆನೆ ಇರ್ಬೇಕಾದ್ರೆ ನಾವು ಜೀವನದಲ್ಲಿ ಯಾವಾಗ ಗೀತೆನ ಅಳವಡಿಸ್ಕೋತೀವಿ ಅದೇ ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಾವು ಕಾಣಬಹುದು. ಇಷ್ಟು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ನನ್ನ ಕಡೆಯಿಂದ ವಿರಾಮ. ಈಗ ತರುವಾಯವಾಗಿ ಮುಂದೆ ಬರೋ ಸೆಷನ್ಗಳಲ್ಲಿ ಏನು ಅಂತಂದ್ರೆ, ಹೀಗೆ ನಾವು ಜೀವದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀವಿ,
ಬಾಕಿ ಆಗಿರುವಂತಹ ಈಶ್ವರನ ಬಗ್ಗೆ, ಅಂದ್ರೆ ಈಶ್ವರ ಅಂದ್ರೆ ಭಗವಂತನ ಬಗ್ಗೆ, ಕರ್ಮ, ಮತ್ತೆ ಬೇರೆ 3 ಗುಣಗಳು ಮತ್ತೆ ಕಾಲ, ಈ ವಿಚಾರಗಳ ಬಗ್ಗೆ ಮುಂದಿನ ಬರುವ ಅಧ್ಯಯನ ಸೆಮಿನಾರ್ಗಳು, ಮುಂದಿನ ವಾರದಲ್ಲಿ ಬರೋ ಸೆಮಿನಾರ್ಗಳಲ್ಲಿ ನಾವು ತಿಳ್ಕೊತೀವಿ. ಹೇಳ್ತಾ ನನ್ನ ಕಡೆಯಿಂದ ಈಗ ಪ್ರವಚನಕ್ಕೆ ವಿರಾಮ. ಪ್ರಶ್ನೋತ್ತರಕ್ಕೆ ಈಗ ಅವಕಾಶ ಇರುತ್ತೆ. ಅಥವಾ ನಿಮ್ಮ ಅನಿಸಿಕೆ ಏನಾದ್ರೂ ನೀವು ತಿಳ್ಕೊಂಡಿದ್ದು ಏನಾದ್ರೂ ಒಂದೆರಡು ಹಂಚ್ಕೋಬೇಕು ಎಲ್ಲರ ಜೊತೆ ಅನ್ನುವಂತಹ ಆಲೋಚನೆ ಇದ್ರೆ ಅದನ್ನು ಸಹಿತ ಮಾಡಕ್ಕೆ ಈಗ ಒಂದು ಅವಕಾಶ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು, ದೇಹಕ್ಕೂ ಮತ್ತು ಆತ್ಮಕ್ಕೆ ತುಂಬಾ ಸೂಕ್ತವಾದ ವಿವರಣೆ ಕೊಟ್ಟು ಸರಳವಾಗಿ ಎಲ್ರಿಗೂ ಮನಮುಟ್ಟುವಂತೆ ತಿಳಿಸ್ತೀರಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಕೆಲವೊಂದ್ಸತೆ ನಾವು ಸ್ನೇಹಿತರು ಅಂತ ಯಾರನ್ನ ಮಾಡ್ಕೊಂಡಿರ್ತೀವಿ, ಅವ್ರು ಎಂತವ್ರು ಅಂತ ನಮಗ್ ಗೊತ್ತಾಗಂಗಿಲ್ಲ. ಅಂದ್ರೆ ಒಂದ್ ಸ್ವಲ್ಪ ದಿನ ಕಳೆದ್ಮೇಲೆ ಅಥವಾ ನಮ್ಗೆ ಅವ್ರಿಂದ ಏನಾರ ಆದ್ಮೇಲೆ ಗೊತ್ತಾಗತ್ತೆ ಅವ್ರ ಎಂತವ್ರು ಅಂತ. ನಾವ್ ಹೆಂಗ ಸ್ನೇಹಿತರನ್ನ ಹೆಂಗ್ ಚೂಸ್ ಮಾಡ್ಬೋದು? ಹೌದು, ನಾವು ನೀವ್ ಹೇಳ್ದಂಗೆನೆ ಅವ್ರ ಬಗ್ಗೆ ನೀವು ಪೂರ್ತಿ ತಿಳ್ಕೊಳ್ಳೋ ತನಕ ನೀವು ಅವ್ರನ್ನ ಸ್ಟಡಿ ಮಾಡಿ. ಅಂದ್ರೆ ಕೆಲವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಿಮ್ಗೆ ಮಿತ್ರನಂತಲೇ ಮಾಡ್ತಾರ ಅಥವಾ ನಿಮ್ಗೆ ಕೈ ಬಿಡ್ತಾರ, ಅದನ್ನೆಲ್ಲ ನೀವು ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡಿ ನಿಮಗೆ ಫುಲ್ ಅವ್ರ ಮೇಲೆ ನಂಬಿಕೆ ಬಂದ್ರೆ ಮಾತ್ರ ಅವ್ರನ್ನ ಫುಲ್ ಕಂಟಿನ್ಯೂ ಮಾಡಿ ರಿಲೇಶನ್ಶಿಪ್, ಅವರ ಜೊತೆ ಮಿತ್ರತ್ವನ. ಇಲ್ಲಪ್ಪ 1-2 ಸರಿ ಪರೀಕ್ಷೆಯಲ್ಲಿ ಅಥವಾ ನಾನು ನೋಡ್ದಂಗೆ ಅವನು ಸೂಕ್ತ ಅಂತ ಅನ್ಸಲಿಲ್ಲ ಅನ್ಕೊಳ್ಳಿ, ಅವಾಗ ಸ್ವಲ್ಪ ದೂರದಿಂದ ಬಿಟ್ಟು ಓಡಿಸ್ಬೇಡಿ, ದೂರ ತಳ್ಳಿ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ನಿಕಟವಾದ ಸಂಪರ್ಕ ಇಟ್ಕೋಬೇಡಿ, ತುಂಬಾ ಹತ್ತಿರದಿಂದ ಅವರ ಜೊತೆ ಸಂಬಂಧ ಬೆಳೆಸಬೇಡಿ, ದೂರದಿಂದ ಹಾಯ್ ಬಾಯ್ ಅಂತ ಇಟ್ಕೊಳ್ಳಿ. ಆ ರೀತಿ ಹೇಳ್ತಾ ಇದ್ದೀವಿ ಅಷ್ಟೇ. ಅಂದ್ರೆ ಅವರಿಂದ ಯಾವುದೇ ಇನ್ಫ್ಲೂಯೆನ್ಸ್, ಪ್ರಭಾವಿತರಾಗಬೇಡಿ ಅವರಿಂದ. ಬೇಕಾದ್ರೆ ಅವ್ರಿಗೆ ನಾವು ಒಳ್ಳೆ ಮಾತು ಹೇಳಿ ಅವ್ರನ್ನ ಜೀವನದಲ್ಲಿ ನೀವು ಮುಂದೆ ತರಕ್ಕೆ ಸಹಾಯ ಮಾಡಿ ನಿಮ್ಮ ಅನುಕೂಲ ತಕ್ಕಂತೆ ಆ ರೀತಿ ಮಾಡಿ. ಆದರೆ ಅವರಿಂದ ನೆಗೆಟಿವ್ ಆಗಿ ನೀವು ಇನ್ಫ್ಲೂಯೆನ್ಸ್ ಆಗ್ಬೇಡಿ ಅಷ್ಟೇ. ನಾವು ಧನ್ಯವಾದಗಳು. ಸರಿನಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಸಬ್ ಕಾನ್ಶಿಯಸ್ ಮೈಂಡ್ ಗಾಡ್ ಮೈಂಡ್ ಅಂತಾರಲ್ವಾ, ಅದ್ ನಿಜಾನಾ ಪ್ರಭು? ಅದು ನಮ್ಮ ಅಂತರಾಳದಲ್ಲಿ ಬೇರೆ 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 ಲೇಯರ್ಸ್ ಇರುತ್ತೆ ಮಾತಾಜಿ. ಅಂದ್ರೆ ಒಂದು ಕಾನ್ಶಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಕಾನ್ಶಿಯಸ್ ಮೈಂಡ್ ಅಂದ್ರೆ ನಾವು ಎದ್ದಿದ್ದಾಗ ಆಕ್ಟಿವ್ ಆಗಿರುತ್ತೆ, ನಾವು ಎಚ್ಚರವಾಗಿರ್ಬೇಕಾದ್ರೆ ಆಕ್ಟಿವ್ ಆಗಿರೋದಕ್ಕೆ ಜಾಗೃತ ಮನಸ್ಸು ಅಂತ ಹೇಳ್ತೀವಿ. ಇನ್ನೊಂದು ನಾವು ಮಲಗಿದ್ದಾಗ ಅಥವಾ ನಮ್ಮ ಒಳಗಡೆ ನಮ್ಮ ಅರಿವಿಲ್ಲದೆ ಆಕ್ಟಿವ್ ಆಗಿರೋದಕ್ಕೆ ಸುಪ್ತ ಮನಸ್ಸು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಎರಡೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ಜಾಗೃತಾವಸ್ಥೆಯಲ್ಲಿ ನಾವು ನಿರ್ಧಾರಗಳು ತಗೋತೀವಿ. ನಾವೇನ್ ನಿರ್ಧಾರಗಳು ತಗೋತೀವಿ, ಉದಾಹರಣೆಗೆ ಇವಾಗ ಪ್ರವಚನಕ್ಕೆ ಬರೋ ನಿರ್ಧಾರ ನೀವು ಜಾಗೃತವಾಗಿರೋ ಮನಸ್ಸಿನಿಂದ ತಗೊಂಡಿದ್ದೀರಾ. ಮಲ್ಕೊಂಡಿರ್ಬೇಕಾದ್ರೆ ಯಾರು ಅದನ್ನ ಹೇಳಿಲ್ಲ ನಿಮ್ಗೆ ಇದ್ರ ಬಗ್ಗೆ, ಯಾವ್ದ್ರ ಬಗ್ಗೆ, ಪ್ರವಚನದ ಬಗ್ಗೆ ಅಲ್ವಾ? ನೀವು ಜಾಗೃತವಾಗಿರ್ಬೇಕಾದ್ರೆ ಹೇಳಿದಾಗ ನಿರ್ಧಾರ ತಗೊಂಡ್ರಿ, ಹೌದಪ್ಪ ಇದ್ರದ್ದು ಪ್ರವಚನ ನಂಗೆ ಲಾಭ ಇದೆ ಅಂತ ನಿರ್ಧಾರ ಮಾಡಿದ್ಮೇಲೆ ಆ ಡಿಸಿಷನ್ ಯಾವಾಗ ಜಾಗೃತವಾದ ಮನಸ್ಸು ಮಾಡ್ತು, ಆಗ ನೀವು ಪ್ರವಚನಕ್ಕೆ ಬಂದು ಪ್ರವಚನದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಒಳಗಡೆ ಸೇರಿಸ್ಕೊಂಡ್ರಿ. ಈಗ ನೀವು ಒಳಗಡೆ ಮಂಥನ ಆಗ್ತಾ ಇರುತ್ತೆ. ಇವಾಗ ಹೇಗೆ ಒಂದು ಹಸು ಮೇಯ್ತಾ ಇರುತ್ತೆ ನೋಡಿ, ಮೇಲೆ ಕಾಣೋ ರೀತಿಯಲ್ಲಿ ಮೇಯ್ತಲ್ಲ, ಅದು ಜಾಗೃತವಾದ ಮನಸ್ಸಿನ ಒಂದು ಕೆಲಸ. ಅದೇ ಕೂತ್ಕೊಂಡ್ಬಿಟ್ಟು ಎಲ್ಲ ತಿಂದ್ಮೇಲೆ ಮೆಲಕ್ ಮಾಡತ್ತೆ ನೋಡಿ, ಮೆಲಕ್ ಮಾಡುತ್ತೆ, ಅದು ಸುಪ್ತ ಮನಸ್ಸಿನ ಕೆಲಸ. ಸುಪ್ತ ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ, ನೀವು ಏನ್ ಇವಾಗ ಕೇಳಿಸ್ಕೊಂಡಿದ್ದೀರಾ ಅದನ್ನ ಚರ್ಚೆ ಮಾಡ್ತಾ ಇರತ್ತೆ. ಅದನ್ನ ಒಳಗಡೆ ಅದನ್ನ ಮೆಲುಕು ಹಾಕ್ತಾ 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 ಹೌದಪ್ಪ ಇದು ಸರಿ ಇದು ಸರಿ ಇದು ಸರಿ ಅಂತ ಅದು ಒಳಗಡೆ ಎಣ್ಣಿಸ್ಕೊತಾ ಇರುತ್ತೆ. ಕಡೆಗೆ ಇನ್ನೊಂದಿನ ಈ ತರ ಅವಕಾಶ ಬಂದಾಗ ತಕ್ಷಣ ಅದನ್ನ ಗ್ರಹಿಸ್ತೀರಾ. ಯಾಕಂದ್ರೆ ನೀನು ಸುಪ್ತ ಮನಸ್ಸು ಹೇಳ್ತೇನೆ ನೋಡು, ನೀನು ಅವತ್ತಿನಿಂದ ಪ್ರವಚನ ಕೇಳಿದ್ದೆ, ಇದರಲ್ಲಿ ನಿನಗೆ ತುಂಬಾ ಲಾಭ ಆಗಿತ್ತು, ಈಗ ಮತ್ತೆ ಅವಕಾಶ ಸಿಗ್ತಾ ಇದೆ, ಹೋಗಿ ತಗೋ, ಸ್ವೀಕರಿಸು ಅಂತ ಅದು ನಿಮಗೆ ಗೈಡೆನ್ಸ್ ಕೊಡುತ್ತೆ. ಅವಾಗ ನಾವು ಜಾಗೃತ ಮನಸ್ಸಿನಿಂದ ಅದನ್ನ ನಿರ್ಧಾರ ಮಾಡ್ತೀವಿ. ಸೊ ಈ ರೀತಿಯಾಗಿ ಜಾಗೃತ ಮನಸ್ಸು ಸುಪ್ತ ಮನಸ್ಸು ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ. ಒಟ್ಟಿಗೆ ಕೆಲಸ ಮಾಡಿದಾಗ ನಾವು ಸರಿಯಾದ ರೀತಿಯ ಜಾಗೃತ ಮನಸ್ಸನ್ನ ಬಳಸಿದಾಗ ಅದು ನಮ್ಮ ಕೈಲಿದೆ. ಸುಪ್ತ ಮನಸ್ಸು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ನಾವು ಜಾಗೃತ ಅವಸ್ಥೆಯಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರಿಂದ ಜಾಗೃತ ಅವಸ್ಥೆಯಲ್ಲಿ
ಗಾರ್ಬೇಜ್ ಇನ್ ಮಾಡ್ಕೋಬೇಡಿ, ಒಳ್ಳೇದನ್ನ ಇನ್ಪುಟ್ ಮಾಡ್ಕೊಳ್ಳಿ. ಆಗ ಸುಪ್ತ ಮನಸ್ಸು ಸಹಿತ ನಿಮಗೆ ಸಹಕಾರ ಮಾಡುತ್ತೆ, ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಸಹಕಾರ ಮಾಡುತ್ತೆ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು, ಹರೇ ಕೃಷ್ಣ. ಇಲ್ಲಿನ ಪ್ರವಚನದಲ್ಲಿ ನೀವು ಉದಾಹರಣೆಗಳ ಮೂಲಕ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಈ ಕಲಿಯುಗದಲ್ಲಿ ನಾವು ಈ ಆತ್ಮದ ಪ್ರಯಾಣವನ್ನ ನಿಲ್ಸೋದಿಕ್ ಸಾಧ್ಯನಾ? ಈ ಇಂದ್ರಿಯಗಳನ್ನ ಇಟ್ಕೊಂಡು ಅದು ನಮ್ಮಂತ ಸಾಮಾನ್ಯ ಮನುಷ್ಯಕ್ಕೆ ಸಾಧ್ಯನಾ ಪ್ರಭು? ಹೌದು, ಮತ್ತೆ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಕಲಿಯುಗದಲ್ಲಿ ನಮ್ಮ ಇಂತಹ ಚಂಚಲವಾದ ಮನಸ್ಸನ್ನು, ಚಂಚಲವಾದ ಇಂದ್ರಿಯಗಳನ್ನು ಇಟ್ಕೊಂಡು ಆಧ್ಯಾತ್ಮಿಕ ಪ್ರಯಾಣ ಮಾಡೋದು ಅಷ್ಟು ಸುಲಭ ನಾನು ಪ್ರಶ್ನೆ ಮಾಡಿದ್ದೀರಾ. ನಿಜವಾಗ್ಲೂ ಈ ಪ್ರಶ್ನೆನ ನಾವು ಮಾತ್ರ ಮಾಡ್ತಾ ಇಲ್ಲ, ಆಚಾರ್ಯರು ವೇದವ್ಯಾಸರು ಮಾಡಿದ್ದಾರೆ ಈ ಪ್ರಶ್ನೆನ. ವೇದವ್ಯಾಸರು ಹೇಳ್ತಾರೆ, ಈ ಕಲಿಯುಗದಲ್ಲಿ ತುಂಬಾ ಸಮಸ್ಯೆಗಳಿದೆ. ಅಂದ್ರೆ ಜನರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿನೇ ಇಲ್ಲ. ಆಸಕ್ತಿ ಇದ್ರೂ ಎಷ್ಟೋ ಜನ ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾರೆ, ಕೆಟ್ಟ ದಾರಿಯಲ್ಲಿ ಎಳೆದು ಬಿಡ್ತಾರೆ. ಮತ್ತೆ ಅವರು ಯಾವಾಗ್ಲೂ ಉಪದ್ರವ ಇರುತ್ತೆ ಜೀವನದಲ್ಲಿ, ಒಂದು ಸ್ಟೆಬಿಲಿಟಿ ಇರೋದಿಲ್ಲ. ಏನೇನೋ ಸಮಸ್ಯೆಗಳು, ಕೆಲಸದಲ್ಲಿ ಸಮಸ್ಯೆ ಇರ್ಬೋದು, ಮನೇಲಿ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರ್ಬೋದು, ಬರೀ ಸಮಸ್ಯೆಗಳಿಂದ ಕೂಪದಲ್ಲಿ ಮುಳುಗಿರ್ತಾರೆ ಕಲಿಯುಗವಾಸಿಗಳು. ಇಂತಹವ್ರಿಗೆ ಹೇಗೆ ಆಧ್ಯಾತ್ಮಿಕ ಜ್ಞಾನವನ್ನು ನಾನು ಮುಟ್ಸೋದು ಅಂತ ಅವರೇ ಯೋಚನೆ ಮಾಡಿ, ಪಾಪ ಆಳವಾಗಿ ಆಲೋಚನೆ ಮಾಡಿ ವೇದವ್ಯಾಸರು ಏನ್ ಮಾಡಿದ್ರು ಅಂತಂದ್ರೆ, ಈ ಯುಗದ ಜನರಿಗೆ ಸುಲಭವಾಗ್ಲಿ ಅಂದ್ಬಿಟ್ಟು ರಾಮಾಯಣ ವಾಲ್ಮೀಕಿಯವರು ಕೊಡ್ತಿದ್ದು, ಆದ್ರೆ ಮಹಾಭಾರತವನ್ನ ವೇದವ್ಯಾಸರ ಮುನಿಗಳು ಬರೀತಾರೆ. ಅದೇ ಮಹಾಭಾರತದಲ್ಲೇ ಗೀತೆಯನ್ನ ಅಳವಡಿಸ್ತಾರೆ. ನಾವು ಇಡೀ ಮಹಾಭಾರತ ಓದಕ್ ಕಷ್ಟ ಇರ್ಬೋದು, ನಮ್ಗೆ ಅಷ್ಟೆಲ್ಲ ಸಮಯಾವಕಾಶ ಇಲ್ಲದೆ ಇರ್ಬೋದು. ಆದ್ರೆ 700 ಶ್ಲೋಕ ಇರುವಂತಹ ಗೀತೆಯನ್ನ ನಾವು ಭಕ್ತರ ಸಂಘದಲ್ಲಿ ಅಧ್ಯಯನ ಮಾಡಿ, ಏನು ವೇದದ ಒಂದು ಸಾರ ಇದೆ ಅದನ್ನ ಗೀತೋಪನಿಷತ್ತಿನಲ್ಲಿ ಅದೇ ಸಾರವನ್ನ ಸುಲಭವಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಆ ಒಂದು ಮಾರ್ಗ ಏನು ಬೇರೆ ಯುಗಗಳಲ್ಲಿ ಇರುವಂತಹ ಮಾರ್ಗ ಬಹಳ ಕಠಿಣವಾದ ಮಾರ್ಗ. ಈ ಯುಗದಲ್ಲಿ ಸುಲಭವಾದ ಸರಳವಾದ ಮಾರ್ಗ, ಅದು ಹರಿನಾಮ, ಭಗವಂತನ ಹರಿನಾಮ ಉಚ್ಚಾರಣೆ, ಹರಿನಾಮ ಸ್ಮರಣೆ. ಅದನ್ನೇ ನಮ್ಮ ದಾಸರು, ಸಾಧು ಸಂತರು ಎಲ್ಲರೂ ನೀವು ನೋಡಿದ್ರೆ ಕಲಿಯುಗದಲ್ಲಿ ನರಜನ್ಮ ಬಂದಾಗ ನಾಳೆಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹಾಡಿದ್ದಾರೆ. ಅಂದ್ರೆ ಈ ಕಲಿಯುಗದ ವಿಶೇಷತೆ ಏನಂತಂದ್ರೆ ಹರಿನಾಮ. ಆ ಹರಿನಾಮ ಮಾಡಕ್ಕೆ ನಮ್ಗೆ ಕಾಲ, ಸ್ಥಳ, ಎಲ್ಲ ಏನು ನೋಡ್ಬೇಕಾಗಿಲ್ಲ. ಯಾವಾಗ ಬೇಕಾದ್ರೂ ಹರಿ ಅಂತ ನಾವು ಜಪ ಮಾಡ್ಬೋದು. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಸಹಿತ ನಾವು ಏನಾದ್ರ ಹೆಚ್ಚು ಕಮ್ಮಿ ಆದ್ರೂ ಅಯ್ಯೋ ರಾಮ ಅಂತೀವಿ. ಅಂದ್ರೆ ಆ ಸಂಸ್ಕೃತಿಯಲ್ಲಿ ಬಂದ್ಬಿಟ್ಟಿದೆ ಭಗವಂತನ ಹೆಸರು ತಗೊಳ್ಳೋದು. ಈ ರೀತಿಯಾಗಿ ಭಗವಂತನ ಹೆಸರನ್ನ ನಾವು ಯಾವಾಗ ಹೆಚ್ಚು ತಗೋತಾ ಇರ್ತೀವಿ, ರಕ್ಷೆ ನಮ್ಮ ಮೇಲೆ ಪ್ರಯಾಣ ಸುಗಮ ಆಗುತ್ತೆ. ಈ ಆಧ್ಯಾತ್ಮಿಕ ಪ್ರಯಾಣ ಏನಿದೆ ಅದು ಸ್ವಲ್ಪ ಸುಗಮವಾಗಿ ಅತಿ ಚೆನ್ನಾಗಿ ಮುಂದುವರಿಯುತ್ತೆ. ಭಗವಂತನ ಅನುಗ್ರಹ ಯಾವಾಗ ನಮ್ಗಾಗತ್ತೆ ಆಗ ಕಷ್ಟದಿಂದ ಅವನು ಮೇಲೆ ಕೆತ್ತಾನೆ. ಅದನ್ನೇ ಗೀತೆಯಲ್ಲಿ ಕೃಷ್ಣ ತೇಷಾಹಂ ಸಮುದ್ಧರ್ತ ಮೃತ್ಯು ಸಂಸಾರ ವರ್ಮಣಿ, ಈ ಮೃತ್ಯು ಸಂಸಾರ ಅನ್ನುವಂತಹ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ಜೀವವನ್ನ ನಾನೇ ಎತ್ತೀನಿ ಮೇಲಕ್ಕೆ, ಯಾವಾಗ ನನ್ನ ಆಶ್ರಯ ಅವನು ತಗೋತಾನೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅದರಿಂದ ನಿಸ್ಸಂಶಯವಾಗಿ ಭಗವಂತನನ್ನು ನೇರವಾಗಿ ನಾವು ಆಶ್ರಯ ಪಡೆಯೋದು ಕಷ್ಟ. ಅದಕ್ಕೆ ಭಗವಂತನ ಭಕ್ತರ ಮೂಲಕ ಭಗವಂತನ ಆಶ್ರಯ ಪಡೀರಿ. ತುಂಬಾ ಆಲೋಚನೆ ಮಾಡಬೇಡಿ. ನಮಗೆ ಒಳ್ಳೆ ಮಾರ್ಗವನ್ನ ಭಗವಂತ ಖಂಡಿತ ಕೊಟ್ಟಿದ್ದಾನೆ ಕಲಿಯುಗದಲ್ಲೂ ಸಹಿತ. ಆ ಮಾರ್ಗವನ್ನ ಅನುಸರಿಸಿಕೊಂಡು ಹೋದ್ರೆ ನಮ್ಮ ಗುರಿ ನಾವು ಖಂಡಿತವಾಗಿ ತಲುಪ್ತೀವಿ. ಉತ್ತರ ಸಮಂಜಸ ಅನ್ಸುತ್ತಾ ಮಾತಾಜಿ? ಅರ್ಥ ಆಯ್ತು ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ಯಾವ್ದಾದ್ರು ಪ್ರಶ್ನೆ ಇದ್ರೆ ಹೇಳಿ, ಇಲ್ಲದಿದ್ರೆ ಇವತ್ತಿನ ಈಗ ಒಂದು ಚರ್ಚೆಗೆ ಇಲ್ಲಿಗೆ ವಿರಾಮ ಮಾಡೋಣ. ಜಗನ್ನಾಥ್ ಪ್ರಭು ಯಾರನ್ನ ಇದ್ದಾರಾ? ಹರೇ ಕೃಷ್ಣ. ತುಂಬಾ ಥ್ಯಾಂಕ್ ಯು ಪ್ರಭು. ನಮ್ಮ ಒಂದು ಪರಿಚಯ ಯಾವ ರೀತಿ ಒಂದು ಅಪರಿಪೂರ್ಣ, ಅದನ್ನ ಯಾವ ರೀತಿ ನಾವು ಪರಿಪೂರ್ಣ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಸೊ ತಮಗೂ ಮತ್ತು ಇಷ್ಟು ಹೊತ್ತು ಈ ಒಂದು ಭಗವದ್ಗೀತೆಯ ಪ್ರವಚನದಲ್ಲಿರುವಂತ ಎಲ್ಲಾ ಭಾಗವಹಿಸುವಂತ ಎಲ್ಲಾ ಒಂದು ಪಾರ್ಟಿಸಿಪೆಂಟ್ಸ್ಗೂ ಒಳ್ಳೇದಾಗ್ಲಿ ಅಂತ ಹರೇ ಕೃಷ್ಣ ಮಂತ್ರ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಾವು ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ರಾಮ ರಾಮ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ.
Dia